ನನಗೆ ಅನಂತ್ ಸರ್ ಜೊತೆಗೆ ಪುನೀತ್ ಸರ್ ಜೊತೆಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಐ ವಾಸ್ ಜಸ್ಟ್ ಲಕ್ಕಿ. ಕಬ್ಲುದಾರಿ ಎಲ್ಲ ಯಾಕಷ್ಟು ಇಷ್ಟ ಆಗಿದೆ ಅಂತ ಹೇಳಿದಾಗ ಅದ್ಭುತವಾದಂತಹ ರೈಟಿಂಗ್, ಡೈರೆಕ್ಷನ್, ನಮ್ಗೆಲ್ಲ ಇದ್ದಿದ್ ಬ್ಯಾಕ್ ಗ್ರೌಂಡ್ ಒಂದೇ, ಅಂದ್ರೆ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಮತ್ತೆ ಒಂದಷ್ಟು ಜನ ಸುತ್ತಮುತ್ತ ಇರೋರು. ಪ್ರೇಕ್ಷಕನಾಗಿ ನನಗೆ ಕತೆ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ಕೇಳೋ ಕುತೂಹಲ ಇರಬೇಕು. ಕತೆ ಕಂಪ್ಲೀಟ್ಲಿ ಕೇಳಾದ್ಮೇಲೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ರೂ ಆ ಕತೆ ನಿಮ್ಮಲ್ಲಿ ಉಳ್ಕೊಳ್ಬೇಕು. ನಂದೀಶ್ ಅವರು ಆಕ್ಚುಲಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಏಕದಮ್ ಬಂದು ಸಿನಿಮಾ ಮಾಡಿದ್ದಲ್ಲ, ಹಂತವಾಗಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡಿ ಬಂದಿರೋಂಥವ್ರು. ಅಲ್ಟಿಮೇಟ್ಲಿ ಆಡಿಯನ್ಸ್ ಕಾಣೋದು 3 ಪ್ರಾಡಕ್ಟ್ಸ್ ಅಷ್ಟೇ. ರುದ್ರಗರುಡ ಪುರಾಣ ಒಂದ್ ಸಿನಿಮಾ, ರಾಯಲ್ ಒಂದ್ ಸಿನಿಮಾ, ಫಾರೆಸ್ಟ್ ಒಂದ್ ಸಿನಿಮಾ. ಬಟ್ ಆ ಪ್ರತಿ ಸಿನಿಮಾ ಹಿಂದೆ ಎಷ್ಟು ಜನ ಎಷ್ಟು ಇಮೋಷನ್ಸ್ ಆಗಿ ಕೆಲಸ ಮಾಡಿರ್ತಾರೆ. ಆ ಎಲ್ಲ ಇಮೋಷನ್ಸ್ ಇರುತ್ತೆ ಅಲ್ಲಿ. ಮಾಲ್ ಅಲ್ಲಿ ಯಾಕೆ ಜನ ಬರ್ತಾರೆ ಹೇಳಿ? ಅಲ್ಲೊಂದ್ 100 ಅಂಗಡಿಗಳಿರ್ತವೆ. ಈಗ ನಿಮ್ಗಲ್ಲಿ ಒಂದೇ ಅಂಗಡಿ ಇಟ್ರೆ ನಿಮ್ಗೆ ಅಷ್ಟು ಜನ ಬರ್ತಾರ? ಇವಾಗ ಸಂಕ್ರಾಂತಿ ಅಂದ್ರೆ ಮನೇಲಿ ಹಬ್ಬ ಆಚರಣೆ ಮಾಡ್ತಾರಲ್ವೋ ಗೊತ್ತಿಲ್ಲ, ಬಟ್ ಥಿಯೇಟರ್ ಅಂತೂ ಆಚರಣೆ ಮಾಡ್ತಾರೆ. ಒಂದು ಬಾಬಿ ಕೊಹ್ಲಿ ಸರ್ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಡ್ತಾರೆ ಆಕ್ಟರ್ಸ್ಗೆ. ಬಾಲಿಯಾ ಸರ್ ಜೊತೆಗೆ ಆಕ್ಟ್ ಮಾಡೋದಕ್ಕೆ ಅಲ್ಲೊಂದು ಆಪರ್ಚುನಿಟಿ ಇತ್ತು. ಒಬ್ಬ ಸೀನಿಯರ್ ಆಕ್ಟರ್ ಜೂನಿಯರ್ ಆಕ್ಟರ್ನ ಹೇಗೆ ನಡ್ಸ್ಕೊಳ್ತಾರೆ ಅನ್ನೋದ್ರಿಂದ ಅವ್ರ ಇಡೀ ಪರ್ಸನಾಲಿಟಿನ ನೀವು ಹೇಳ್ಬಿಡ್ಬೋದು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಜನವರಿ 24ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಒಳ್ಳೆಯ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಒಂದು ಸಿನಿಮಾ ತುಂಬ ಸುದ್ದಿ ಮಾಡ್ತಾ ಇರೋದು ತನ್ನ ಮೇಕಿಂಗಿಂದ, ತನ್ನ ಇಂಟೆನ್ಸ್ ಆದಂಥ ಕಥೆಯಿಂದ. ಸಿನಿಮಾದ ಹೆಸರು ರುದ್ರ ಗರುಡ ಪುರಾಣ. ಸಿನಿಮಾದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ, ತುಂಬ ಇಷ್ಟವಾಗುವಂಥ ನಟ, ಇಂಟೆನ್ಸ್ ಆ್ಯಕ್ಟರ್ ರಿಷಿ ನಮ್ಮ ಜೊತೆ ಇದ್ದಾರೆ. ಸರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್. ನೀವು 2-3 ಕಾರಣಕ್ಕೆ ನನಗೆ ತುಂಬ ಇಷ್ಟ ಆಗ್ತೀರಿ. ಒಂದು, ಒಬ್ಬ ನಟನಿಗೆ ವೆನ್ ಇಟ್ ಕಮ್ಸ್ ಟು ಶಾರ್ಟ್ಸ್ ಬಂದಾಗ ಆ ಕಾಂಪ್ಯಾಕ್ಟಲ್ಲಿ, ಆ ಟೈಟ್ ಫ್ರೇಮಲ್ಲಿ, ಆ ಪ್ರೊಫೈಲಲ್ಲಿ ಒಬ್ಬ ನಟನನ್ನು ಯಾವುದೇ ಒಬ್ಬ ನಿರ್ದೇಶಕ ತೋರ್ಸೋಕ್ಕೆ ಹೊರಟಾಗ ಅದಕ್ಕೆ ಫುಲ್ಫಿಲ್ ಮಾಡುವಂತಹ ಕನ್ನಡದ ಕೆಲವು ನಟರಲ್ಲಿ ನೀವು ಒಬ್ರು ಇದ್ದೀರಿ. ಅದು ತುಂಬ ಒಳ್ಳೆ ಮನಸ್ಸಲ್ಲಿ ಹೇಳ್ತೀನಿ. ಟ್ರೇಲರ್ ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆನ್ ಬೋರ್ಡ್ ಹೇಗೆ ಬಂದ್ರಿ? ಅದು ಒಂದು ಪ್ರೈಮರಿ ಕ್ವಶನ್ ಶುರು ಮಾಡ್ತೀನಿ ನಾನು. ಇಲ್ಲ, ಮೊದಲನೇದಾಗಿ ಬಹಳ ಧನ್ಯವಾದಗಳು. ಅಂದ್ರೆ ನೀವು ಅದನ್ನ ಗುರುತಿಸಿ, ಇಟ್ಸ್ ಅ ವೆರಿ ಟೆಕ್ನಿಕಲ್ ಥಿಂಗ್ ಅಲ್ಲ, ಅಂದ್ರೆ ಫ್ರೇಮ್ ಆಗಲಿ ಅಥವಾ ಶಾರ್ಟ್ ಆಗಲಿ, ವೈಡು, ಕ್ಲೋಸ್, ಮಿಡ್, ಇದರಲ್ಲೆಲ್ಲ. ಸೊ ಹಂಗಾಗಿ ನಿಮಗೆ ಅದು ಇಷ್ಟ ಆಗಿರೋದು ಬಹಳ ಬಹಳ ಧನ್ಯವಾದಗಳು. ಆ್ಯಕ್ಚುಲಿ ರುದ್ರಗರುಡ ಪುರಾಣ ಬಂದು ನನಗೆ ನರೇಶನಲ್ಲಿ ಒನ್ ಲೈನ್ ಹೇಳ್ತಾರಲ್ಲ, ಆ ಒನ್ ಲೈನ್ ಹೇಳಿದಾಗ್ಲೇ ಪ್ರೇಕ್ಷಕನಾಗಿ ನನಗೆ ಈ ಕಥೆ ನಾನು ಇನ್ನೂ ಮುಂದೆ ಕೇಳಬೇಕು, ಈ ಥರದೊಂದು ಸಿನಿಮಾ ಬಂದರೆ ನಾನು ನೋಡ್ತೀನ ಅನ್ನೋ ಒಂದು ಪ್ರಶ್ನೆ ಕೇಳಿದಾಗ ಖಂಡಿತವಾಗ್ಲೂ ನನಗೆ ನೋಡೋಕ್ಕೆ ಕುತೂಹಲ ಇದೆ ಅನ್ನೋ ಒಂದು ಕ್ಲಾರಿಟಿ ಇತ್ತು. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ ಓಕೆ ಅಂತ ತೊಗೊಂಡಿದ್ದು. ಬಿಕಾಸ್ ನನಗೆ ಲೈನ್ ತುಂಬ ಇಷ್ಟ ಆಗಿತ್ತು. 25 ವರ್ಷದ ಮುಂಚೆ ಕಳೆದೋಗಿರೋ ಅಂಥ ಒಂದು ಬಸ್ಸು ಮತ್ತೆ ವಾಪಸ್ ಬಂದು ಅದರಿಂದ ಏನೇನೋ ಅನಾಹುತಗಳಾಗ್ತಾ ಇದೆ ಅಂತ ಹೇಳಿದಾಗ ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಅದರ ಜೊತೆಗೆ ಆ್ಯಕ್ಚುಲಿ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರೈಸೇಷನ್ ಏನಿದೆ, ರುದ್ರ ಅಂತ ನನ್ನ ಪಾತ್ರದ ಹೆಸರು, ಅದು ತುಂಬ ಮಿಕ್ಸ್ ಇದೆ. ಈ ಕಡೆ ಅವನಿಗೆ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ, ಬಟ್ ಆಲ್ಸೋ ವೆರಿ ಎಫಿಷಿಯೆಂಟ್ ಅಟ್ ಇಸ್ ಜಾಬ್. ಅವನಿಗೆ ಆದಂಥ ಐಡಿಯಲ್ಸ್ಗಳು ತುಂಬ ಇರುತ್ತೆ, ಹೊಸ ರಕ್ತ. ಹೀಗಿದ್ದಾಗ ಅವನಿಗೆ ಕೆಲವು ಸತಿ ಅಂದ್ಕೊಂಡಿರೋದನ್ನು ಮಾಡೋದಕ್ಕಾಗಲ್ಲ. ಬಿಕಾಸ್ ಸಾಕಷ್ಟು ಕೆಲವು ಸತಿ ಪ್ರಾಸೆಸ್ಗಳು, ಸಿಸ್ಟಮ್ಸ್ಗಳು ಕಾಲಾನುಕಾಲದಿಂದ ನಡ್ಕೊಂಡು ಬಂದಾಗ ಕೆಲವೊಂದಿಷ್ಟು ವಿಚಾರಗಳು ಹಾಗೆ ರೂಢಿ ಆಗಿಬಿಟ್ಟಿರುತ್ತಲ್ಲ. ಸೊ ಹಾಗಾಗಿ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಸೊ ಡಸ್ ಇ ಗಿವ್ ಇನ್, ಡಸ್ ಇ ನಾಟ್ ಗಿವ್ ಇನ್ ಅಂತ ಸಂದರ್ಭದಲ್ಲಿ ಅವನಿಗೆ ಡಿಮೋಟ್ ಕೂಡ ಆಗ್ಬಿಡ್ತಾನೆ. ಸೊ ಹಾಗಾಗಿ ಅವನ ಪರ್ಸ್ನಲ್ ಒಂದಷ್ಟು ಕಾನ್ಫ್ಲಿಕ್ಟ್ಗಳು ಕೂಡ ಇರುತ್ತೆ. ಈ ಕಡೆ ಒಂದು ಬಹಳ ರೋಚಕವಾಗಿರೋಂಥ ಕೇಸ್ ಕೂಡ ಬರುತ್ತೆ. ಏನಾಗುತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ನನಗೆ ಪ್ರೇಕ್ಷಕನಾಗಿ ಹುಡ್ತಾ ಇತ್ತು. ಸೊ ಹಾಗಾಗಿ ನನಗೆ ಇಟ್ಸ್ ಅ ವೆರಿ ಗುಡ್ ಸ್ಟೋರಿ ಅಂತ ತೊಗೊಂಡಿದ್ದೆ. ಜೊತೆಗೆ ರಿಷಿ ಅಂದರೆ ಕಥೆಯ ಆಯ್ಕೆಯಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಆಟಗಾರದಿಂದ ಶುರು ಮಾಡಿದರೆ ಅಲ್ಲ ಒಂದು ಚಿಕ್ಕ ಕ್ಯಾಮಿಯೋ ಮೂಲಕ ಬರ್ತೀರಿ, ಅದ್ರ ಗೊತ್ತಾಗಲ್ಲ ಗುರು ಎಸ್ ರಿಷಿನಾ ಅಂತ ಅನ್ನುವಂಥ ಆ ಪಾಯಿಂಟು. ಅದರ ನಂತರ ನಿಮಗೆ ಆಪರೇಷನ್ ಅಲ್ಮೇಲಮ್ಮ, ಕವಲುದಾರಿ, ಮತ್ತು ಸಾರ್ವಜನಿಕರ ಸುವರ್ಣಾವಕಾಶದೊಂದು, ಮತ್ತು ಇನ್ನೊಂದು ನೋಡಿ ಸ್ವಾಮಿ ಇವನು ಇರೋದೇ ಹೇಗೆ. ಅಂದರೆ ರಿಷಿ ಮಾಡೋಂಥ ಪ್ರತಿ ಸಿನಿಮಾನೂ ಒಂದೊಂದು ಬೇರೆ ಥರದ ಜನ ಸಿನಿಮಾಗಳು. ಈ ಇಂಟೆನ್ಸ್ ಅನ್ನುವಂಥದ್ದು ಯಾಕೆ ಒಬ್ಬ ಕಲಾವಿದನಿಗೆ ಕಾಡಬೇಕು, ಮತ್ತು ಕಾಡ್ದಾಗ ಆಗುವಂಥ ಒಂದು ದೊಡ್ಡ ಮಟ್ಟದ ಉತ್ಪ್ರೇಕ್ಷೆ ಏನು ಅಂತ ನಿಮ್ಮ ಪ್ರಕಾರ? ಅಂದರೆ ಇಂಟೆನ್ಸ್ ಆಗಿ ಮಾಡಬೇಕು ಅನ್ನೋ ಯಾವ ಉದ್ದೇಶ ಇರಲ್ಲ. ಬಟ್ ಮಾಡ್ತಾ ಇರ್ಬೇಕಾದ್ರೆ ಬಹುಶಃ ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಆಗಿರುತ್ತೆ, ಇನ್ನೊಂದು ಲೈಕ್ ಯು ಸೆಡ್, ನೀವು ಶುರುನಲ್ಲಿ ಹೇಳಿದಾಗ ನಿರ್ದೇಶಕರು ಬಹುಶಃ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳೋದಕ್ಕೆ ಮಿಡ್ ಶಾರ್ಟಲ್ಲೂ ಹೇಳಿರ್ಬೋದು. ಬಟ್ ಆವಾಗ ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಇಲ್ಲ, ಡ್ರಾಮಾ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವರು ಅದನ್ನು ಕ್ಲೋಸಲ್ಲಿ ನಾನು ಕನ್ವೆ ಮಾಡಬೇಕು ಅಂತ ಕ್ಲೋಸಲ್ಲಿ ಇಡ್ತಾರೆ. ಸೊ ಹಾಗಾಗಿ ಅದು ಕೂಡ ಇಂಟೆನ್ಸ್ ಅನಿಸುತ್ತೆ. ಸೊ ಅಂದರೆ ಇಂಟೆನ್ಸ್ ಆಗಿ ಪರ್ಫಾರ್ಮೆನ್ಸ್ ಒಂದು ಹೊರಬರುತ್ತೆ ಅಂತ ಹೇಳಿದಾಗ ನನ್ನ ಪಾತ್ರ ಬಹುಶಃ 30-35% ಅಂತ ಅನಿಸುತ್ತೆ ನನಗೆ. ಮಿಕ್ಕಿರೋದು ನಿರ್ದೇಶಕನ ಪಾತ್ರ ಇರುತ್ತೆ ಮತ್ತು ಸಿನಿಮಾಟೋಗ್ರಫರ್ ಪಾತ್ರ ಇರುತ್ತೆ. ಜೊತೆಗೆ ಎಡಿಟರ್ ಕೂಡ, ಎಡಿಟರ್ ಆಲ್ಸೋ ಪ್ಲೇಸ್ ಅ ಸ್ಮಾಲ್ ರೋಲ್. ಬಿಕಾಸ್ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ಇನ್ ಕೇಸ್ ಇಫ್
ವೈಡು ಮೆಡ್ಡು ಕ್ಲೋಸ್ ಇದ್ದಾಗ ಕ್ಲೋಸ್ನೇ ನಾನು ಚೂಸ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರದ್ದು ಆಗಿರುತ್ತೆ. ಸೊ ಹಾಗಾಗಿ ನನ್ನ ಪಾತ್ರ ಬಹುಶಃ 30% ಆಗಿರುತ್ತೆ. ಆ್ಯಂಡ್ ಹಾಗಾಗಿ ಎಲ್ಲೋ ಒಂದು ಕಡೆ ಇದಾಗಿದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಮೇ ಬಿ ನನಗೆ ಗೊತ್ತಿಲ್ಲದಿರೋವಂಥ ಒಂದು USP ಆಗಿರಬಹುದೇನೋ ಅಂತಲೂ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಜೊತೆಗೆ ಟ್ರೇಲರ್ ನೋಡಿದ ನಂತರ ತುಂಬ ಜನ ನನ್ನ ಅಕ್ಕಪಕ್ಕ ಕೂತ್ಕೊಂಡವರು, ನನ್ನ ಜೊತೆಗೆ ಟ್ರಾವೆಲ್ ಮಾಡಿದಂಥವ್ರು, ನಿಮ್ಮ ಆ ಒಂದು ಪರ್ಫಾರ್ಮೆನ್ಸ್ ನೋಡಿ, ನಿಮ್ಮ ಒಂದು ಕನ್ವಿಕ್ಷನ್, ಆ ಒಂದು ರೇಷೋ ನೋಡಿದ ನಂತರ ಮೋಸ್ಟ್ಲಿ ಇದಕ್ಕೆ ಗುರು PRKಗೆ ಈ ವ್ಯಕ್ತಿ ಸಿಕ್ಕಿದ್ದೇನೋ ಅಪ್ಪು ಸರ್ಗೆ, ಅಪ್ಪು ಅಣ್ಣನಿಗೆ. ಅಂದರೆ ಇಟ್ಸ್ ಅಬೌಟ್ ಎಮೋಷನ್ ಟುವರ್ಡ್ಸ್ ಪುನೀತ್ ರಾಜ್ಕುಮಾರ್, ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದೊಡ್ಡ ಮನೆ, ಜೊತೆ ಕತೆ PRK, ಕೌಲುದಾರಿ ಮೇಲೆ ತುಂಬ ಕಾಡುವಂಥ ಸಿನಿಮಾ ಕೌಲುದಾರಿ. ಅಂದರೆ ಐ ವಾಸ್ ಜಸ್ಟ್ ಲಕ್ಕಿ ದ್ಯಾಟ್ ಅಂದರೆ ಪುನೀತ್ ಸರ್ನ ಮೊದಲನೇ ಪ್ರೊಡಕ್ಷನ್ಗೆ ನಾಯಕನಾಗಿ ನಟನೆ ಮಾಡಿದ್ದು. ಅಫ್ಕೋರ್ಸ್ ಅಂದರೆ ನೀವು ಹೇಳ್ದಂಗೆ ನಾನು ಆಯ್ಕೆ ಮಾಡ್ತೀನಿ ಅಂತ ಅಲ್ಲ, ಅದು ಐ ವಾಸ್ ಜಸ್ಟ್ ಲಕ್ಕಿ. ಆ್ಯಂಡ್ ಈಗ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಇದರಲ್ಲಿ ನಾನು ಚೂಸ್ ಮಾಡಿದೆ ಅನ್ನೋ ಆ ಒಂದು ಈಗೋ ಇಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಅದು ಕತೆ ಬರೆದಿರ್ತಾರೆ, ಅದು ತಾನಾಗೆ ಹುಡ್ಕೊಂಡು ಬರುತ್ತೆ. ಆ್ಯಂಡ್ ಅದರಲ್ಲಿ ನನ್ನಿಗೋ ನನ್ನಿಂದ ಆಯಿತು ನಾನು ಸೆಲೆಕ್ಟ್ ಮಾಡಿದೆ ಅನ್ನೋ ಈಗೋ ಇಲ್ಲ. ಯಾಕಂದರೆ ಅದ್ರ ಹಿಂದೆ ರೈಟರ್ಸ್ ತುಂಬ ಕಷ್ಟಪಟ್ಟು ಬರೆದಿರ್ತಾರೆ. ಯಾವುದೇ ಸ್ಕ್ರಿಪ್ಟ್ ರೆಡಿ ಆಗಬೇಕು ಅಂದರೂ ಮಿನಿಮಮ್ ಅಂದರೂ 1 ವರ್ಷದ ಶ್ರಮ ಇರುತ್ತೆ. ರೈಟರ್ ಬರೆದಿರ್ತಾರೆ, ಅದ್ರ ಜೊತೆಗೆ ನಿರ್ದೇಶಕರು ಟ್ರಾವೆಲ್ ಆಗಿರ್ತಾರೆ, ಅವ್ರ ತಂಡದಲ್ಲಿ ಇನ್ನೊಂದು 2-3 ಜನ ಸಾಥ್ ಕೊಟ್ಟು ಓಡಾಡಿರ್ತಾರೆ. ಆ ಎಲ್ಲರ ಶ್ರಮ ಅಲ್ಲಿ ಕಡೆಗೆ ಬಂದು ನಾವು ಒಂಥರ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ದಂಗೆ ನಾವು ಅದ್ರ ಮೇಲೆ ಒಂದು ಚೆರಿ ಅಷ್ಟೇ. ಸೊ ಅದ್ರ ಕೆಳಗಡೆ ಸಾಕಷ್ಟು ಇದಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾವು ಅದಕ್ಕೆ ಜೀವ ತುಂಬುವಂಥ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅಲ್ಟಿಮೇಟ್ಲಿ ಈ ಇಂಡಸ್ಟ್ರಿಯಲ್ಲಿ ಬಂದಾಗ ನಮ್ಮಿಂದಾಗುತ್ತೆ ಅನ್ನೋದ್ರಲ್ಲಿ ನನ್ನ ನಂಬಿಕೆ ಇಲ್ಲ. ವಿ ಆರ್ ಜಸ್ಟ್ ಪಾರ್ಟ್ ಆಫ್ ಇಟ್ ಅಷ್ಟೇ. ಅಲ್ಲ, ಅಂದರೆ ರಿಷಿಯವರ ಲೈಫಲ್ಲಿ PRK ಅನ್ನುವಂಥದ್ದು, ಅಪ್ಪು ಅಣ್ಣ ಅನ್ನುವಂಥದ್ದು, ಅನಂತ್ ನಾಗ್ ಅನ್ನುವಂಥ ಒಬ್ಬ ಟ್ರಿಮೆಂಡಸ್ ಆ್ಯಕ್ಟರ್ ದೊಡ್ಡ ಮಟ್ಟದ ರೋಲ್ ಪ್ಲೇ ಮಾಡಿರ್ತಾರೆ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್. ಅಫ್ಕೋರ್ಸ್ ಅಂದರೆ ಅರ್ಲಿ ಆನ್ ಇನ್ ಮೈ ಕರಿಯರ್ ನನಗೆ ಅನಂತ್ ಸರ್ ಜೊತೆಗೆ, ಪುನೀತ್ ಸರ್ ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು, ಇನ್ಕ್ಲೂಡಿಂಗ್ ಸುನಿ ಸರ್, ಹೇಮಂತ್ ರಾವ್ ಎಲ್ಲರೂ ಕೂಡ. ಅಂದರೆ ಐ ವಾಸ್ ಜಸ್ಟ್ ಲಕ್ಕಿ. ಬಿಕಾಸ್ ಕೆಲಸ ಅಥವಾ ನಟನೆ ಅನ್ನೋದು ನಾವು ಕಲ್ತಿರ್ತೀವಿ, ಬಟ್ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ವ್ಯಕ್ತಿಗಳ ಜೊತೆಗೆ ನೀವು ಕೆಲಸ ಮಾಡಿದಾಗ ಅವ್ರಿಗೆ ಬಹುಶಃ 40-50 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನೀವು ಒಂದು ದಿನ ಅವ್ರ ಜೊತೆ ಕೆಲಸ ಮಾಡಿದ್ರು ಕೂಡ ಏನೋ ಒಂದಷ್ಟು ವಿಷಯಗಳನ್ನ ಕಲ್ತ್ಬಿಡ್ತೀರ. ಐ ಹ್ಯಾಡ್ ದ ಗುಡ್ ಫಾರ್ಚೂನ್ ಆಫ್ ಆಲ್ಮೋಸ್ಟ್ ಒಂದು 15-20 ದಿನ ಕೆಲಸ ಮಾಡೋ ಅವಕಾಶ ಸಿಕ್ತು. ಆ್ಯಂಡ್ ಅವಾಗ ಇನ್ ಬಿಟ್ವೀನ್ ಶಾರ್ಟ್ಸ್ ಅವ್ರೇನಾದ್ರು ಫ್ರೀ ಆಗಿದ್ದಾಗ ಸಾಕಷ್ಟು ಮಾತುಕತೆ ಆಡುವಂಥ ಅವಕಾಶ ಕೂಡ ಸಿಗುತ್ತೆ ನನಗೆ. ಅದು ದ್ಯಾಟ್ ಮೇಕ್ಸ್ ಮೀ ವೆರಿ ಲಕ್ಕಿ. ಬಿಕಾಸ್ ಇವಾಗಲೂ ನನಗೆ ಕೆಲವು ಸತಿ ಅನಂತ್ ಸರ್ ಸೆಟ್ಟಲ್ಲಿ ಹೀಗಿದ್ರಲ್ವ, ಐ ಥಿಂಕ್ ಸೊ ಹಾಗಿದ್ರೆ ನಾನು ಹಿಂಗೆ ಅಪ್ರೋಚ್ ಮಾಡ್ಬೋದು ಅಂತ ಅವ್ರು ಹೇಳ್ಕೊಡ್ದೇನೆ ನಾವು ಗಮನಿಸಿ ಕೆಲವೊಂದಿಷ್ಟು ವಿಚಾರಗಳನ್ನು ಕಲಿಯೋದಿರುತ್ತಲ್ಲ. ಸೊ ಆ ಕಲಿಕೆಯಿಂದ ಬಹುಶಃ ನನ್ನ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಅನುಕೂಲ ಆಗಿರುತ್ತೆ. ಇವಾಗ ಯಾವ್ದಾದ್ರು ಒಂದು ಸೀನ್ ಬಂತು ಅಂತ ಹೇಳಿದ್ರೆ ಅನಂತ್ ಸರ್ ಫಸ್ಟು ಅಂದರೆ ಡೈಲಾಗಿಗೆ ಹೋಗಲ್ಲ, ಡೈಲಾಗ್ ಕಡೆಗೆ ಬರುವಂಥ ಒಂದು ಅಂಶ. ಅದ್ರ ಮುಂಚೆ ಪಾತ್ರ ಏನು, ಯಾಕೆ ಈ ಸೀನಲ್ಲಿ ಏನಾಗ್ತಾ ಇದೆ, ಪಾತ್ರದ ಹಿಂದಿನ ಸೀನಲ್ಲಿ ಏನಾಗಿದೆ, ಅವ್ನ ಲೈಫಲ್ಲಿ ಏನಾಗಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಫಸ್ಟು ಒಂದು ಉತ್ತರ ಒಂದು ಸಾಲಿಡ್ ಆಗಿರಬೇಕು. ಅದಾದಮೇಲೆ ಬಂದು ಅವ್ರಿಗೆ ಓಕೆ ಈ ಸನ್ನಿವೇಶಕ್ಕೆ ಇವ್ನ ಹಾಕಿದ್ರೆ ಅವ್ನು ಈ ಥರ ಹೇಳ್ಬೋದಲ್ವಾ ಅನ್ನೋ ಒಂದು ಥಾಟ್ ಆಲ್ರೆಡಿ ಹುಟ್ಟಿರುತ್ತೆ. ಅದಾದಮೇಲೆ ನೀವು ಸ್ಕ್ರಿಪ್ಟ್ ನೋಡಿದಾಗ ಅದು ಅಲ್ಲಿಗೆ ಮ್ಯಾಚ್ ಆದಾಗ ಕರೆಕ್ಟ್ ಆಗಿದೆ ನೋಡಿ ಸ್ಕ್ರಿಪ್ಟ್, ಇದು ಇವಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಆ ಒಂದು ಹೊಂದಾಣಿಕೆ ಇದೆಯಲ್ಲ, ಆ ಹೊಂದಾಣಿಕೆ ಆದಾಗ ನಿಮಗೆ ಸೀನಲ್ಲೂ ಒಂದು ಮ್ಯಾಜಿಕ್ ಇರುತ್ತೆ, ಸಿನಿಮಾನಲ್ಲೂ ಮ್ಯಾಜಿಕ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕವಲುದಾರಿ ಎಲ್ಲ ಯಾಕೆ ಅಷ್ಟು ಇಷ್ಟ ಆಗಿದೆ ಅಂತ ಹೇಳಿದಾಗ ಅದ್ಭುತವಾದಂಥ ರೈಟಿಂಗ್, ಡಿರೆಕ್ಷನ್ ಆ್ಯಂಡ್ ಪರ್ಫಾರ್ಮೆನ್ಸಸ್, ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲವೂ ಕೂಡ, ಆ್ಯಂಡ್ ಅದಕ್ಕೆಲ್ಲ ಸಾಥ್ ಕೊಟ್ಟಂಥ ಪ್ರೊಡಕ್ಷನ್ ಹೌಸ್ ಎಲ್ಲವೂ ಸೇರಿ ಆಗಿರುವಂಥ ಒಂದು ಸಿನಿಮಾ. ಅಲ್ಲ, ನಿಮ್ಮ ಮಾತಲ್ಲಿ ಕನ್ವಿನ್ಸ್ ನಂತರ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ನೀಟಾಗಿ ಫ್ಲೋ ಆಗುತ್ತೆ. ಹೌದು. ಅಂದರೆ ಫಸ್ಟು ಇಡೀ ತಂಡಕ್ಕೆ ಕನ್ವಿನ್ಸ್ ಆಗಬೇಕು. ಅಂದರೆ ಒಂದು ಮಾತಿದೆಯಲ್ಲ, ಫಸ್ಟು ಸಿನಿಮಾ ಮಾಡ್ತಾ ಇರುವಂಥ ಒಂದು ತಂಡ ಏನಿದೆ, ಚಿಕ್ಕ ತಂಡ ಇರುತ್ತಲ್ವ, ಆ ಚಿಕ್ಕ ತಂಡಕ್ಕೆ ಕಂಪ್ಲೀಟಾಗಿ ಕನ್ವಿನ್ಸ್ ಆಯಿತು ಅಂತ ಹೇಳಿದ್ರೆ ಹೋಗಿ 6 ಕೋಟಿ ಕನ್ನಡಿಗರು ಕನ್ವಿನ್ಸ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಮಧ್ಯದಲ್ಲಿ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ತಲುಪಲ್ಲ. ನಿಜ. ಜೊತೆಗೆ ನಾನು ಕಂಡಂಥ ಒಂದು ಟ್ರೇಲರಲ್ಲಿ ಒಂದು 3-4 ಮೇನ್ ಶೇಡ್ ಕಾಣುತ್ತೆ. ಅಂದರೆ ಒಂದಷ್ಟು ವಿಷಯಗಳಲ್ಲಿ ತುಂಬ ಕಾಮಿಡಿ ಫ್ಲೇವರ್ ಕಾಣುತ್ತೆ, ಒಂದಷ್ಟು ಕಡೆ ತುಂಬ ಥ್ರಿಲ್ಲಿಂಗ್ ಮೂಮೆಂಟ್ ಕಾಣುತ್ತೆ, ಒಂದಷ್ಟು ಕಡೆ ಗುರು ಇದೇನೋ ವರ್ಕ್ ಆಗುತ್ತೆ ಅನ್ನೋವಂಥದ್ದು. ಈ 3-4 ಥರದ ಡೈಮೆನ್ಷನ್ ಆಡಿಯನ್ಸಲ್ಲಿ ಬಂದು ಸಿನಿಮಾಗೆ ಕನೆಕ್ಟ್ ಆಗೋದಕ್ಕೆ
ಏನೆಲ್ಲ ಮ್ಯಾಜಿಕಲ್ ಮೂಮೆಂಟ್ಸನ್ನು ಮಾಡಬೇಕಾಗುತ್ತೆ ಸಿನಿಮಾ ತಂಡವಾಗಿ ಒಬ್ಬ ಕಲಾವಿದನಾಗಿ ನೀವು? ಅದೇ ಬಹಳ ಕಷ್ಟದ ಕೆಲಸ ಅದು ಆ್ಯಕ್ಚುಲಿ. ಅಂದರೆ ಟ್ರೇಲರ್, ಎಸ್ಪೆಷಲಿ ರುದ್ರಗರುಡ ಪುರಾಣ ಟ್ರೇಲರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಿನಿಮಾ ತುಂಬ ಒಂದು ಫ್ರೀ ಫ್ಲೋಯಿಂಗ್ ನರೇಟಿವ್ ಇದೆ. ಅಂದರೆ ಸ್ಟಾರ್ಟಿಂಗ್ ಒಂದು ಹಂತದಲ್ಲಿ ರುದ್ರನ ಪಾತ್ರ ಏನಿದೆ, ಒಂದು ಕಾಲಘಟ್ಟದಲ್ಲಿ ಅವನ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋ ಸನ್ನಿವೇಶದಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಅವ್ನು ಹೇಗೆ ಕೆಳಗೆ ಬೀಳ್ತಾನೆ, ಹೆಂಗೆ ಡಿಮೋಟ್ ಆಗ್ತಾನೆ, ಮತ್ತು ಅಲ್ಲಿಂದ ಅವ್ನು ಹೆಂಗೆ ರೈಸ್ ಆಗ್ತಾನೆ, ಹೀಗೆ ಒಂದು ಫ್ರೀ ಫ್ಲೋಯಿಂಗ್ ಒಂದು ಕಂಪ್ಲೀಟ್ ನರೇಟಿವ್ ಇದೆ. ಹೀಗಿದ್ದಾಗ ನೀವು ಸ್ಟಾರ್ಟಿಂಗ್ ಟ್ರೇಲರಲ್ಲೇ ನೀವು ಕಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಒಂದು ಹೈ ಪಾಯಿಂಟಲ್ಲಿ ನೀವು ಸ್ಟಾರ್ಟ್ ಮಾಡಿ, ಹೈ ಪಾಯಿಂಟಲ್ಲಿ ಟ್ರೇಲರ್ನ ಕಂಟಿನ್ಯೂ ಮಾಡಿ, ಹೈ ಪಾಯಿಂಟಲ್ಲಿ ಎಂಡ್ ಮಾಡಬೇಕು ಅಂತ ಒಂದು ಕಮರ್ಷಿಯಲ್ ಪ್ರೆಷರ್ ಅಂತ ಏನಿರುತ್ತೆ, ಅದು ಯೂಶಲಿ ಕಷ್ಟದ ಕೆಲಸ. ಬಿಕಾಸ್ ಇದು ಸಿನಿಮಾ ತುಂಬ ಆನೆಸ್ಟಾಗಿ ಮಾಡಿರುವಂತಹ ಒಂದು ಸಿನಿಮಾ. ಅಂದರೆ ಒಂದು ಆನೆಸ್ಟ್ ಸ್ಟೋರಿ ಟೆಲ್ಲಿಂಗ್ ಇದೆ ಇದರಲ್ಲಿ. ಅಂದರೆ ಆಡಿಯನ್ಸ್ಗೆ ಇವಾಗ ಯಾವ್ದಾದ್ರು ಒಂದು ಕತೆ, ತುಂಬ ಒಳ್ಳೆ ಕತೆ ಕೇಳಬೇಕು ಅಂತ ಹೇಳಿದಾಗ ಒಂಥರ ಕೂತ್ಕೊಂಡು ನಾವು ಚಂದಮಾಮ ಕತೆ ಹೇಗೆ ಕೇಳ್ತೀವಿ, ಒಂದು ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಒಂದು ಗ್ರಾಫ್ ಬಿಲ್ಡ್ ಆಗುತ್ತೆ, ಎಂಡಿಂಗ್ ಚೆನ್ನಾಗಿರುತ್ತೆ, ಈ ಥರ ಹೋಗುತ್ತಲ್ಲ. ಸಿನಿಮಾನೂ ಹಾಗೆ ಹೋಗುತ್ತೆ. ಸೊ ಹಾಗಿದ್ದಾಗ ಟ್ರೇಲರ್ನ ತುಂಬ ಎಕ್ಸೈಟಿಂಗ್ ಆಗಿ, ತುಂಬ ಲಾರ್ಜರ್ ದೆನ್ ಲೈಫ್ ಎಲಿವೇಶನ್ಸಿಂದ ಕಟ್ ಮಾಡೋದು ಯಾವಾಗಲೂ ಕಷ್ಟ. ಸೊ ಹಾಗಿದ್ದಾಗ ಐ ಥಿಂಕ್ ಎಷ್ಟು ಆನೆಸ್ಟಾಗಿ ಟ್ರೇಲರ್ನ ಕಟ್ ಮಾಡ್ಬೋದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಟೀಮ್ ಅವರು ಕಟ್ ಮಾಡಿದ್ದಾರೆ. ಸೊ ಹಂಗಾಗಿ ಐ ಥಿಂಕ್ ಇಟ್ಸ್ ಮೋರ್ ಕ್ಲೋಸರ್ ಟು ಹೌ ದ ಫಿಲ್ಮ್ ಇಸ್. ಸೊ ನನಗೆ ನೆನಪಿರೋ ಹಾಗೆ ಬಹುಶಃ ಸರಿ ಅನಿಸುತ್ತೆ, ವೀರೇಶ್ ಥಿಯೇಟ್ರಲ್ಲೇ ನಾನು ಆಪರೇಷನ್ ಅಲ್ಮೇಲ್ಮ ನೋಡಿದ್ದೆ. ಅದೇ ಥಿಯೇಟ್ರನ್ನ ಆ ಸೆಕೆಂಡ್ ಕ್ಲಾಸಲ್ಲೇ ಕೂತ್ಕೊಂಡು ಟ್ರೇಲರ್ನ ನೋಡಿದೆ. ಇಟ್ಸ್ ಅಬೌಟ್ ಅಗೇನ್ ಕನೆಕ್ಟಿವಿಟಿ. ಅಂದರೆ ರಿಷಿ ಕನೆಕ್ಟ್ ಆಗೋದು ಬಹಳಷ್ಟು ವಿಷಯಕ್ಕೆ, ಅಲ್ಲೂ ಕನೆಕ್ಟ್ ಆಗಿ ಇಲ್ಲೂ ಕನೆಕ್ಟ್ ಆದರು. ಈ ಕನೆಕ್ಟಿವಿಟಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಆಡಿಯನ್ಸ್ ಕನೆಕ್ಟಿವಿಟಿ ವಿತ್ ರಿಷಿ ಜೊತೆಗೆ? ಅಂದರೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಿಕಾಸ್ ಇವಾಗಲೂ ನಾನು ಹೊರಗಡೆ ಕೆಲವು ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಅವರೆಲ್ಲರೂ ನನ್ನ ಧಾರಾವಾಹಿ ದಿನಗಳಿಂದ ನೋಡ್ಕೊಂಡು ಅನುರೂಪ ಧಾರಾವಾಹಿಯ ಕ್ಯಾರೆಕ್ಟರ್ನ ಇವಾಗಲೂ ನೆನೆಸ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಅದರಿಂದನೇ ನನ್ನ ಮಾತಾಡಿಸ್ತಾರೆ. ಇನ್ನು ಕೆಲವರು ನಾನು ಕಾಲೇಜ್ಗಳಿಗೆ ಹೋದಾಗ ಅಲ್ಲಿ ಅಲ್ಮೇಲಮ್ಮದ ಪರ್ಮಿ ಅವ್ರಿಗೆ ತುಂಬ ಇಷ್ಟ, ಅಲ್ಲಿ ವೆರಿ ಹಾರ್ಡ್ ಕೋರ್ ಫೇವ್ರೇಟ್. ಇನ್ನು ಸಿನಿಮಾ ಪ್ರಿಯರಿಗೆ ಕವಲುದಾರಿ ತುಂಬ ಇಷ್ಟ. ಸೊ ನಮಗೆ ಅಂದರೆ ಒಂದೊಂದು ವರ್ಗಕ್ಕೆ ಒಂದೊಂದು ಅಂಶಗಳು ಇಷ್ಟ ಆಗತ್ತೆ. ಅಂದರೆ ವಿ ಆರ್ ಜಸ್ಟ್ ನಾಟ್, ಅಂದರೆ ದಟ್ಸ್ ಗುಡ್ ಆಲ್ಸೋ ಅಲ್ವಾ. ಅಂದರೆ ನಾವು ವಿ ಆರ್ ನಾಟ್ ಡಿಫೈನ್ಡ್ ಬೈ ಒನ್ ಥಿಂಗ್. ಅಂದರೆ ಆ್ಯಕ್ಟರ್ಸ್ ಆರ್ ಡಿಫೈನ್ಡ್ ಬೈ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ದೇ ಪ್ಲೇ. ಮೇ ಬಿ ಅದರಲ್ಲಿ ಆ ಎಲ್ಲ ಪಾತ್ರಗಳಲ್ಲಿ ನನ್ನ ಒಂದು ಚಿಕ್ಕ ಚಿಕ್ಕ ಅಂಶಗಳು ಇತ್ತೇನೋ. ಸೊ ಹಾಗಾಗಿ ಆ್ಯಂಡ್ ವೆನ್ ದೇ ಸಿ ಮೀ ಇನ್ ರಿಯಲ್ ಲೈಫ್, ಓಕೆ ಇವನು ಅಂತ ಕನೆಕ್ಟ್ ಆಗಬಹುದೇನೋ ಗೊತ್ತಿಲ್ಲ. ನನಗನ್ಸೋದು ವಿ ಹ್ಯಾವ್ ಟು ಬಿ ಜಸ್ಟ್ ಬಿ ಆರ್ ಸೆಲ್ಸ್. ನಾನು ಹಿಂಗೆ ಪ್ರಿಟೆಂಡ್ ಮಾಡ್ತೀನಿ, ಹಂಗೆ ಪ್ರಿಟೆಂಡ್ ಮಾಡ್ತೀನಿ ಅನ್ನೋದು ಲಾಂಗ್ ಟರ್ಮಲ್ಲಿ ವರ್ಕ್ ಆಗಲ್ಲ. ಬಿಕಾಸ್ ಆಡಿಯನ್ಸ್ ಕ್ಯಾನ್ ಸಿ ಥ್ರೂ ಇಟ್ ಅಲ್ಲ. ಐ ಥಿಂಕ್ ವಿ ಹ್ಯಾವ್ ಟು ಬಿ ಹೂ ವಿ ಆರ್. ಆ್ಯಂಡ್ ಇಫ್ ಆಡಿಯನ್ಸ್ ಲೈಕ್ಸ್ ಇಟ್ ದೆನ್ ಅದೇ ಒಂದು ಮ್ಯಾಜಿಕ್ ಅಷ್ಟೇ. ಸೊ ಹಂಗಾಗಿ ನನಗೂ ಗೊತ್ತಿಲ್ಲ. ಅಲ್ಲ, ನನಗೆ ನಿಮ್ಮ ಮಾತಲ್ಲಿ ಇನ್ನೊಂದು ಆನೆಸ್ಟಿ ಕಾಣಿಸ್ತು. ಅಂದರೆ ಡೈರೆಕ್ಟ್ ಹೇಳ್ತಾ ಇದ್ರು, ನಿಮ್ಮ ಹತ್ರ ಬಂದಿದ್ದೇ ಬೇರೆ ಕತೆ ಹೇಳಕ್ಕಂತೆ, ಅವ್ರು ಹೊರಡುವಾಗ ಸಿಕ್ಕಂಥ ಕತೆ ರುದ್ರಗರುಡ ಪುರಾಣ. ಪೊಲೀಸ್ ಅನ್ನುವಂಥದ್ದು ಒಂದೇ, ಬಟ್ ಆ ಪೊಲೀಸನ ಡೈಮೆನ್ಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮೇ ಬಿ ಇದು ನನಗೆ ಇಷ್ಟ ಆಗ್ಬೋದೇನೋ ಅಂತ ಕತೆ ಕೇಳಿ ಮಾಡಿದಂಥ ಕತೆ ಅಂತೆ. ಇದು ನಿಮಗೆ ಅಂದರೆ ಪ್ರತಿಯೊಬ್ಬ ಕಲಾವಿದನಿಗೆ ಇದು ಟ್ರಿಗರ್ ಆಗ್ತಾ ಹೋಗುತ್ತಲ್ಲ, ವಿಷಯ ಒಂದೇ ಬಟ್ ಅದನ್ನು ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ ಅಂತ. ಹೌದು. ಅಂದರೆ ಈಗ ಕಮರ್ಷಿಯಲ್ ಫ್ರೇಮ್ವರ್ಕಲ್ಲಿ ನಾವು ಸಿನಿಮಾನ ಮಾಡಿದಾಗ ನೀವು ನಾಯಕನ ಕ್ಯಾರೆಕ್ಟರ್ ಅಂತ ನೀವೇನು ಡಿಫೈನ್ ಮಾಡ್ತೀರಾ, ನೀವೇನೇ ಮಾಡೋದಕ್ಕೆ ಹೋಗಿ ಅಗೇನ್ ಕೆಲವೊಂದಿಷ್ಟು ಆಪ್ಷನ್ಸ್ ಬಿಟ್ಟರೆ ಅದರಿಂದ ನೀವು ಬ್ರೇಕ್ ಮಾಡೋದು ತುಂಬ ಕಷ್ಟ. ಕೆಲವು ಸತಿ ವರ್ಕ್ ಆಗ್ಬೋದು, ಬಟ್ ಈವನ್ ನೀವೇನೇ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅಂಶಗಳಿಗೆ ಬಂದು ನಿಂತ್ಕೊಳ್ಳುತ್ತದು. ನಿಜ. ಈಗ ನಾನು ಕವಲುದಾರಿನಲ್ಲಿ ನಾನು ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಅಂತ ಹೇಳಿದಾಗ ಕಾನ್ಷಿಯಸ್ ಆಗಿ ಕೆಲವು ಸರಿ ನಾನು ಮತ್ತೆ ಪೊಲೀಸ್ ರಿಪೀಟ್ ಮಾಡೋದು ಬೇಡ ಅಂತ ಟ್ರೈ ಮಾಡ್ತಾ ಇದ್ದೆ. ಬಟ್ ನನಗೆ ಕೆಲವೊಂದು ಸತಿ ಇವೆಂಟ್ಸ್ಗಳಲ್ಲಿ ಪೊಲೀಸ್ ಅವ್ರನ್ನ ಕೆಲವು ಸತಿ ಭೇಟಿಯಾದಾಗ ಆ ಒಂದು ಹ್ಯೂಮನ್ ನೇಚರ್ ಕಾಣಿಸ್ತಾ ಇತ್ತು ಯಾವಾಗಲೂ. ನನಗೆ ಅದು ಇನ್ನೂ ಸಿನಿಮಾನಲ್ಲಿ ಇನ್ನೂ ತುಂಬ ಎಕ್ಸ್ಪ್ಲೋರ್ ಆಗಿಲ್ಲ ಸಿಲ್ವರ್ ಸ್ಕ್ರೀನಲ್ಲಿ ಅನ್ನೋ ಒಂದು ಥಾಟ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ಇವಾಗಲೂ ಕೂಡ ಕನ್ವೆನ್ಷನ್ ಆಗಿ ಒಬ್ಬ ಪೊಲೀಸ್ ಆಫೀಸರ್ ಅಂತ ಹೇಳಿದಾಗ ಒಂದು ಐಡಿಯಾ ಹುಟ್ಟುತ್ತಲ್ಲ, ಪೊಲೀಸ್ ಆಫೀಸರ್ ಅಂತ ಹೇಳ್ತಿರಂಗೆ ಒಂದು ರಫ್ ಆ್ಯಂಡ್ ಟಫ್ ಇರಬೇಕು, ಆ್ಯಂಡ್ ಮಾತಲ್ಲಿ ಜೋರು ಇರಬೇಕು, ಧೋರಣೆ ಇರಬೇಕು. ಬಟ್ ಪ್ರತಿ ಸತಿ ನೀವು ಆ ಥರ ಪೊಲೀಸ್ ಆಫೀಸರ್ ಎಲ್ಲ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿದಾಗ ಹಾಗಿರಲ್ಲ. ವೆನ್ ದೇ ಆರ್ ನಾರ್ಮಲ್, ದೇ ಜಸ್ಟ್ ನಾರ್ಮಲ್. ಅಂದರೆ ನಿಮ್ಮ ಥರ ಒಂದು ಇದ್ರಾಗೆ ಇರ್ಬೋದು. ಆ್ಯಂಡ್ ದಟ್ಸ್ ದೆಮ್. ಈಗ ಅವ್ರು ಕೆಲಸ ಮಾಡೋದಕ್ಕೆ ಹೋದಾಗ ಆ ಕೆಲಸ ಯಾವ್ದಾರು ಒಂದು ಯಾರನ್ನಾರು ತುಂಬ ಡಿಫಿಕಲ್ಟ್
ಕ್ರಿಮಿನಲ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ದೆನ್ ದೇ ಬಿಕಮ್ ರಫ್ ಆ್ಯಂಡ್ ಟಫ್. ಸೊ ಆ ಸ್ವಿಚ್ ಇರುತ್ತಲ್ಲ, ಸೊ ಹಂಗಾಗಿ ಅದನ್ನು ತೋರಿಸೋದಕ್ಕೂ ಕೂಡ ಸಿಲ್ವರ್ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ಐ ಥಿಂಕ್ ಚೆನ್ನಾಗಿರುತ್ತೆ ಆಸ್ ಎನ್ ಆ್ಯಕ್ಟರ್ ಅನ್ನೋದು ಕೂಡ ಓಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ನರೇಶನ್ ಹೇಳಿದಾಗ ನನಗೆ ಅಂದರೆ ಮಾಡಿದ್ದನ್ನೇ ಮತ್ತೆ ಮಾಡಿದೆ ಅನ್ನೋದು ಆಗಬಾರ್ದು, ಬಟ್ ಇನ್ನೊಂದೇನೋ ಒಂದು ಅಂಶ, ಇನ್ನೊಂದೇನೋ ಒಂದು ಡೈಮೆನ್ಷನ್ನ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ ಅನ್ನೋ ಆ ಒಂದು ಫ್ಯಾಕ್ಟರ್ ಕನ್ವಿನ್ಸ್ ಆಗಿತ್ತು. ಸೊ ಹಾಗಾಗಿ ಐ ಥಿಂಕ್ ಜೊತೆಗೆ ನೋಡಿ ಇಲ್ಲಿ ಅಂದರೆ ನಂದೀಶ್ ಅವರು ಕೆಲಸ ಮಾಡಿದ್ದು ಜೇಕಬ್ ವರ್ಗೀಸ್ ಜೊತೆಗೆ. ಜೇಕಬ್ ವರ್ಗೀಸ್ ಅವರು ಆ್ಯಕ್ಷನ್ ಕಟ್ ಹೇಳಿದ್ದು ಪೃಥ್ವಿಯಲ್ಲಿ ಅಪ್ಪಣ್ಣನಿಗೆ. ಅಪ್ಪಣ್ಣ ಅಲ್ಲಿ DC ಕ್ಯಾರೆಕ್ಟ್ರು, ಅಲ್ಲೂ ಕೂಡ ಪೊಲೀಸ್ ರಿಲೇಟೆಡ್ಡು. ಕರೆಕ್ಟ್. PRK ಮಾಡೋಂಥ ಮೊಟ್ಟ ಮೊದಲ ಸಿನಿಮಾದಲ್ಲಿ ನೀವು ಪೊಲೀಸ್ ಆಫೀಸರು. ಹಾಂ, ಕರೆಕ್ಟ್. ಈ ಪೊಲೀಸ್ ಅನ್ನೋದು ನಿಮಗೂ ಜೇಕಬ್ ವರ್ಗೀಸ್ ಅವ್ರಿಗೂ ನಂದೀಶ್ ಅವ್ರಿಗೂ ಅಪ್ಪು ಸರ್ಗೂ ಎಲ್ಲವೂ ಅಂದರೆ ಅದು ಅಂದರೆ ಹೇಳುವಂಥದ್ದಲ್ಲ, ಅದೆಲ್ಲವೂ ಒಂದು ಹೆಸರು ತಂದು ಕೊಡುವಂಥ ಒಂದು ವಿಷಯ. ಅದು ಪೃಥ್ವಿಗೂ ಆಗಿದೆ, ಅದು ಕೌಲದರಿಗೆ ಆಗಿದೆ. ಅದೇ ಅಂದರೆ ಆ ಸಿನಿಮಾನಲ್ಲಿ ಹೇಮಂತ್ ರಾವ್ ಅವರು ಕೂಡ ಕೆಲಸ ಮಾಡಿದ್ರು ನೋಡಿ. ಸೊ ಅಂದರೆ ಇದು ಜೇಕಬ್ ಸರ್ ಶುರು ಮಾಡಿದ್ದು, ಅಲ್ಲಿ ಹೇಮಂತ್ ರಾವ್ ಅವರು, ನಂದೀಶ್ ಸರ್ ಅವರು ಎಲ್ಲರೂ ಅವರು ಕೆಲಸ ಮಾಡಿರೋದು. ಆ್ಯಂಡ್ ಅದಾದಮೇಲೆ ಅವರು ಹೇಮಂತ್ ಅವರು ಕವಲುದಾರಿ ಮಾಡಿದ್ರು, ಇದು ಬಂದರು. ಸೊ ಅಂದರೆ ಸಮ್ವೇರ್ ಪೃಥ್ವಿನಲ್ಲಿ ನಾನು ಇರಲಿಲ್ಲ. ಸಮ್ವೇರ್ ಐ ಹ್ಯಾವ್ ಬೀನ್ ಲಕ್ಕಿ ದ್ಯಾಟ್ ನಾನು ಎಲ್ಲರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಪೃಥ್ವಿ ಎಲ್ಲಿ ನೋಡಿದ್ರಿ ನೀವು? ಇಫ್ ಇಟ್ ಈಸ್ ಪೃಥ್ವಿ ನಾನು ಪ್ರಸನ್ನ ಥಿಯೇಟ್ರಲ್ಲಿ ನೋಡಿದ್ದೆ. ನಾನು ಅಲ್ಲೇ ನೋಡಿದ್ದೆ. ಹೌದು, ಅದು ತುಂಬ ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಮಾಡೋಂಥ ಸಿನಿಮಾ ಆಗಿತ್ತು. ಮೇಲಾಗಿ 18 ವರ್ಷದ ಸ್ನೇಹ ಕೂಡ ಇಲ್ಲಿ ವೃದ್ಧ ಗರುಡ ಗಮನಕ್ಕೆ ಮೊನ್ನೆ ನಾನು ನೋಡಿದೆ ಸ್ಟೇಜ್ ಮೇಲೆ. ವಾವ್, ಧನಂಜಯ್ ಅವರು ನೀವು 2006 ಒಂದು ಘಟನೆ ಹೇಳ್ತೀರಿ. ಕರೆಕ್ಟ್. ಅಂದರೆ ಇದು ಯಾವುದು ಅಂದರೆ ಆಗಬೇಕು ಅಥವಾ ನಾನು ಪ್ಲ್ಯಾನ್ ಮಾಡಬೇಕು ಅನ್ನೋಂಥದ್ದಲ್ಲ, ಯಾವ್ದು ಆಗಬೇಕೋ ಅದು ಆಗುತ್ತೆ. ಅದು ಮೊನ್ನೆ ವೀರೇಶ್ ಥಿಯೇಟ್ರಲ್ಲಿ ಆಯಿತು. 18 ವರ್ಷದ ಒಂದು ನೆನಪು ಹೇಳ್ಕೊಂಡ್ರಿ ನೀವು. ಐ ಥಿಂಕ್ 2006 ಬಹುಶಃ ನಾನು ಮೊದಲನೇ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಡಿಯನ್ಸ್ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಹೋಗಿದ್ದು. ಆ್ಯಂಡ್ ಒಂದೇ ಕಾಲೇಜ್ ನಾನು, ಧನಂಜಯ್ ಅವರು, ಆ್ಯಂಡ್ ಒಂದೇ ತಂಡ ಕೂಡ. ಮೈಸೂರಿನ ಕಲಾಮಂದಿರದಲ್ಲಿ ಹವ್ಯಾಸಿ ರಂಗತಂಡಗಳು ತುಂಬ ಇದ್ದಾವೆ. ಸೊ ಆ ಒಂದು ಗ್ರೂಪ್, ನಮ್ಮ ಗುರುಗಳು ಮೈಮ್ ರಮೇಶ್ ಸರ್ ಅವರು, ಅವ್ರ ತಂಡಕ್ಕೆ ನಾನು ಹಿಂಗೆ ಓಕೆ ಸರ್ ಏನಾದರೂ ನಾಟಕದಲ್ಲಿ ಅವಕಾಶ ಇದೆಯಾ ಅಂತ, ಸಾಧ್ಯತೆ ಇದೆಯಾ ಅಂತ ಅವಾಗ ಕೇಳಿದಾಗ, ಅವಾಗ ಅವರು ಜಸ್ಟ್ ಅವಾಗ ತಾನೇ ಜೂಲಿಯಸ್ ಸೀಸರ್ ಅನ್ನೋ ನಾಟಕದ್ದು ರೀಡಿಂಗ್ ಶುರು ಮಾಡಿದ್ರು. ಹೈಟ್ ನೋಡಿದ್ರು, ಒಂದು ರೋಲ್ ಕೊಡ್ತೀನಿ ಅಂತ ಹೇಳಿ ಬಂದರು. ಅಲ್ಲಿಂದನೇ ನಾನು, ಧನಂಜಯ್ ಅವರು, ನಾಗಭೂಷಣ್ ಅವರು, ನಮ್ಮ ವಿದ್ಯಾಪತಿ ಹೀರೋ, ಸೊ ಹೀಗೆ ಎಲ್ಲರೂ ಸ್ಟಾರ್ಟ್ ಆಗಿ. ಆಮೇಲೆ ನಮ್ಮ ನೋಡಿ ಸ್ವಾಮಿ ಇವನು ಇರೋದು ಹೇಗೆ ನಿರ್ದೇಶಕರು, ಆರ್ಕೆಸ್ಟ್ರಾ ಸಿನಿಮಾ ನಿರ್ದೇಶಕರು, ಎಲ್ಲರೂ ಒಂದೇ ತಂಡ ಆವಾಗ. ಸೊ ಅಂದರೆ ಯಾರ ಹತ್ರನೂ ಯಾವ ಬ್ಯಾಕ್ಗ್ರೌಂಡ್ ಅನ್ನೋದು ಏನೂ ಇರಲಿಲ್ಲ. ಎಲ್ಲರಲ್ಲೂ ಉತ್ಸಾಹ ಜಾಸ್ತಿ ಇತ್ತು. ನಾವೆಲ್ಲರೂ ಕೂಡ ಇದರಲ್ಲಿ ಏನೋ ಮಾಡಬೇಕು, ಏನೋ ಒಂದು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಅಷ್ಟೇ ಉತ್ಸಾಹ ಇದ್ದಿದ್ದು. ನಮಗೆಲ್ಲ ಇದ್ದಿದ್ದು ಬ್ಯಾಕ್ಗ್ರೌಂಡ್ ಒಂದೇ, ಅಂದರೆ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಮತ್ತು ಒಂದಷ್ಟು ಜನ ಸುತ್ತಮುತ್ತ ಇರೋರು, ಇಲ್ಲ ಏನೋ ಮಾಡ್ತೀಯ ನೀನು ಮುಂದೆ ಹೋಗು ಅಂತ ಭೇಷ್ ಅಂತ ಬೆಂತಟ್ಟು ಕಳಿಸ್ತಾರಲ್ವ, ನಮ್ಗಿದ್ದಿದ್ದು ಅಷ್ಟೇ. ಐ ಥಿಂಕ್ ಅದೇ ನಮ್ಗಿದ್ದಿದ್ದು ಶಕ್ತಿ. ಯಾರೋ ಒಬ್ರು 4 ಜನ ಬಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ಒಂದು ಸ್ಟ್ರೆಂತ್ ಅಲ್ಲ. ಓ ಹೌದಾ, ಮಾಡ್ಬೋದಾ, ನಾನು ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದಾ ಅನ್ನೋದಕ್ಕೆ ಅಲ್ಲಲ್ಲೇ ಬರೋವಂಥದ್ದು. ಅಂದರೆ ಈ ಜರ್ನಿ ನೋಡಿದಾಗ ಏಕ್ದಮ್ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ಕೊಂಡು ಬರೋವಂಥದ್ದು ಆಗಲ್ಲ. 1 ಸ್ಟೆಪ್ ಅಟ್ ಅ ಟೈಮ್. ಸೊ ಹಾಗಾಗಿ ಅಲ್ಲಿಂದ ಬಂದು ಈಗ ಎಲ್ಲರೂ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀವಿ. ಸೊ ಹಾಗಾಗಿ ಜಸ್ಟ್ ಅಂದರೆ ವೆನ್ ವಿ ಲುಕ್ ಬ್ಯಾಕ್ ಎಟ್ ಇಟ್, ಓ ಹೌದಾ, ಕರೆಕ್ಟ್ ಅಲ್ವಾ, ಆಗಿನ ಟೈಮಲ್ಲಿ ಸಿನಿಮಾ ಇಂಡಸ್ಟ್ರಿ ತುಂಬ ದೂರದಲ್ಲಿ ಹೋಗೋಕ್ಕಾಗದೇ ಇರೋವಂಥ ಒಂದು ಜಾಗದ ಥರ ಕಾಣಿಸ್ತಾ ಇತ್ತು. ಬಟ್ ಇವಾಗ ಇದ್ದೀವಿ ಅಂತ ಹೇಳಿದಾಗ ದೆನ್ ವಿ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಅಲ್ಲ, ನನಗೆ ಅಂದರೆ ಎಲ್ಲದಕ್ಕೂ ಕನೆಕ್ಟ್ ಆಗುವಂಥ ವಿಚಾರ ನೋಡಿ. ಇವನ್ ಡಾಲಿ ಅವರು ಹೇಳಿದ್ರಿ, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಶಾರ್ಟ್ ಫಿಲಮ್ ಮಾಡ್ತಾರೆ, ಜನರ 4th ಬ್ಲಾಕ್ ಅಂತ ಮಾಡ್ತಾರೆ, ಅದರ ನಂತರ ಡೈರೆಕ್ಟರ್ ಸ್ಪೆಷಲ್ಲು, ಅವ್ರದಂಥ ಒಂದು ಜರ್ನಿ, ಪ್ರೊಡಕ್ಷನ್ ಹೌಸ್ ಮಾಡ್ತಾರೆ, ಎಲ್ಲರ ಜೊತೆ ನಿಂತ್ಕೋತಾರೆ. ಅಷ್ಟು ಬ್ಯುಸಿ ಇದ್ರೂ ನಿಮ್ಮ ಜೊತೆ ಬಂದು ನಿಂತ್ಕೊಂಡ್ರು. ಮಾತು ಕಮ್ಮಿ ಆದರೂ ಸಹ ನಿಮ್ಮ ಪರಸ್ಪರ ನಾನು ಆ ಒಂದು ಬಾಂಡಿಂಗ್ ನೋಡ್ತಾ ಇದ್ದೆ. ನಿಮಗೆ ಗೊತ್ತಾಗ್ದಂಗೆ ಡಾಲಿ ಕಣ್ಣು ಎಮೋಷ್ನಲ್ ಆಗಿತ್ತು, ಅವ್ರಿಗೆ ನೋಡಿ ನೀವು ಎಮೋಷನ್ ಆಗಿದ್ರಿ. ಅಂದರೆ ಇದೆಲ್ಲವೂ ಯಾವಾಗ ಸಾಧ್ಯತೆ ಮೀರಿ ಒಂದೇನೋ ಹೆಜ್ಜೆ ಇಡಕ್ಕೆ ಹೋಗ್ತೀವಿ ಅವಾಗೆಲ್ಲ ಇದಾಗುತ್ತಲ್ಲ. ಹೌದು ಸರ್, ಅಂದರೆ ಐ ಥಿಂಕ್ ನಿಮ್ಗೆ ಅನಿಸ್ತು, ನಾನು ಅಬ್ಸರ್ವ್ ಮಾಡಿ. ಹೌದು ಖಂಡಿತ. ಅಂದರೆ ಅದೇ ಲೈಕ್ ಐ ಸೆಡ್, 1 ಸ್ಟೆಪ್ ಅಟ್ ಅ ಟೈಮ್. ಆ್ಯಂಡ್ ಇದೆಲ್ಲ ಅಂದರೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಚಿಕ್ಕದಾಗಿ ಅಂದರೆ ಯಾವುದೇ ಕೆಲಸ ಸಿಕ್ಕಿದ್ರು ಕೂಡ
ಅದನ್ನು ತುಂಬ ಶ್ರದ್ಧೆಯಿಂದ ಸಿಕ್ಕಿರೋ ಅವಕಾಶನ ಇಲ್ಲ ಅಂತಂದೆ ನಮ್ಮ ಈಗೋ ಪರ್ಸ್ನಲಿಗೋ ಎಲ್ಲವನ್ನು ಪಕ್ಕಕ್ಕಿಟ್ಟು ಈ ಅವಕಾಶದಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡಬಲ್ಲೆ, ಈಗ ಯಾರೋ ಬಂದು ಅವಕಾಶ ನನಗೆ ಕೊಟ್ಟಿಲ್ಲ ಅನ್ನೋದು ಕಂಪ್ಲೇಂಟ್ ಮಾಡೋವಂಥದ್ದು ನಂಗೆ ನೋಡಿದಾಗ ನನಗೆ ಕೆಲವು ಸತಿ ಆಶ್ಚರ್ಯ ಆಗುತ್ತೆ. ಯಾಕೆ ಹಾಗೆ ಅಂದರೆ, ಯಾವುದೇ ಮನುಷ್ಯನಿಗಾಗಲಿ ಏನೋ ಒಂದಲ್ಲ ಒಂದು ಅವಕಾಶಗಳು ಸಿಗ್ತಾನೇ ಇರುತ್ತೆ. ನಮ್ಮ ತಲೆನಲ್ಲಿ ಈ ಅವಕಾಶ ಎಲ್ಲ ನನಗೆ ಇನ್ನೊಂದು ಅವಕಾಶ ಬೇಕು ಅಂತ ನಾವೇ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ. ಈಗ ನಟನೆಯಲ್ಲೇ ನನಗೆ ಯಾವುದೋ ನಟನೆ ಮಾಡಬೇಕು ಒಂದು ಒಳ್ಳೆ ಸಿನಿಮಾನಲ್ಲಿ ಅಂತ ಹೇಳಿದಾಗ, ಒಳ್ಳೆ ಸಿನಿಮಾ ಅನ್ನೋದು ನಮಗೆ ಗೊತ್ತಿರಲ್ಲ, ಸಿನಿಮಾ ಮಾತ್ರ ಆಗಿರುತ್ತೆ, ಸಿನಿಮಾ ಮಾತ್ರ ಆಗಿರುತ್ತೆ ಅಷ್ಟೇ. ಈಗ ಯಾರೋ ಬಂದಾಗ ನಿಮ್ಗೆ ಹೆಸರು ಗುರುತು ಗೊತ್ತೇ ಇರಲ್ಲ ಅವ್ರ ಬಗ್ಗೆ, ಅವ್ರು ಬಂದು ನಿಮ್ಗೆ ಕೇಳಿದಾಗ ಡೋಂಟ್ ಟೇಕ್ ಇಟ್ ಲೈಟ್ಲಿ. ಓ ಇದು ಒಳ್ಳೆ ಸಿನಿಮಾ ಅಲ್ಲ ಬಿಕಾಸ್ ಇವರು ಎಸ್ಟಾಬ್ಲಿಷ್ಡ್ ಅಲ್ಲ ಅಂತ ಡಿಸೈಡ್ ಮಾಡ್ಕೋಬೇಡಿ. ಅವಕಾಶ ಸಿಗ್ತಾ ನೀವೇನು ಬೆಟರ್ ಮಾಡ್ಬೋದು, ನೀವು ಆ ಸಿನಿಮಾನ ಎಲಿವೇಟ್ ಮಾಡ್ಬೋದಾ, ಮಾಡೋದಕ್ಕೆ ಪ್ರಯತ್ನ ಪಡಿ. ಮಿಕ್ಕಿರೋದು ಬಿಡಿ, ಮಿಕ್ಕಿರೋದು ಏನೋ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಆ ಥರ ಕೆಲವೊಂದಿಷ್ಟು ಸತಿ ಅವಕಾಶಗಳು ಬಂದಾಗ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದು ಮಾಡಿಕೊಂಡ್ರೆ ಅಲ್ಲಿಂದನೇ ನಮ್ಮ ಜರ್ನಿ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಇದೇ ಒಂದು ಎಕ್ಸಾಂಪಲ್. ಇಲ್ಲ, ತುಂಬ ಒಳ್ಳೆ ಪಾಯಿಂಟ್ ಹೇಳಿ. ಅಂದರೆ ನಂದಂತಲ್ಲ, ಅಂದರೆ ನಮ್ಮ ಇಡೀ ತಂಡದ್ದು ಹೇಗೆ ಬೆಳೆದು ಬಂದಿದೆ ಆ ಥರ. ಮೇಲಾಗಿ ರಿಷಿ ಮಾಡೋದಂಥ ಪ್ರತಿಯೊಂದು ಸಿನಿಮಾನೂ ತುಂಬ ಒಳ್ಳೊಳ್ಳೆ ಸಿನಿಮಾ, ತುಂಬ ಬೇರೆ ಥರದ ಡೈಮೆನ್ಷನ್ ಇರುವಂಥ ಸಿನಿಮಾ. ರುದ್ರಗರುಡ ಪುರಾಣ ಅಂದಾಗ ರಿಷಿಗೆ ಟ್ರಿಗರ್ ಮಾಡೋದಂಥ ವಿಚಾರ, ಅದು ಆಡಿಯನ್ಸಿಗೆ ಕನೆಕ್ಟ್ ಆಗುವಂಥ ವಿಚಾರ, ಅದನ್ನು ಟೇಕ್ ಅವೇ ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಒಂದು ರೌಂಡ್ ಅಪ್ ಹೇಳೋದಾದರೆ ಅಂದರೆ ಒಂದೇ ವಿಚಾರ, ನನಗೆ ಪ್ರೇಕ್ಷಕನಾಗಿ ನನಗೆ ಚಿತ್ರ ಅಥವಾ ಅಂದರೆ ಕತೆ ಬಗ್ಗೆ ಮುಂದೆ ಏನಾಗುತ್ತೆ ಅಂತ ಕೇಳೋ ಕುತೂಹಲ ಇರಬೇಕು. ಆ್ಯಂಡ್ ಕತೆ ಕಂಪ್ಲೀಟ್ಲಿ ಕೇಳಾದ್ಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಆ ಕತೆ ನಿಮ್ಮಲ್ಲಿ ಉಳ್ಕೊಳ್ಬೇಕು. ಓ ಹಿಂಗಿತ್ತ ಅನ್ನೋ ಒಂದು ಇದಿರಬೇಕು. ಆ್ಯಂಡ್ ನನಗೆ ಪ್ರೇಕ್ಷಕನಾಗಿ ಅದು ಇಷ್ಟ ಆಗುತ್ತೆ ಅಂತಂದಮೇಲೆ ನೆಕ್ಸ್ಟ್ ಇನ್ನು ಪಾತ್ರ ಓಕೆ ನನಗೆ ಕನ್ವಿನ್ಸ್ ಆಗ್ತಾ ಇದೆಯಾ, ಅಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಹುಟ್ತಾ ಇದೆಯಾ ಅನ್ನೋದಷ್ಟೇ. ನನಗೆ ಈ ಎರಡು ವಿಚಾರ ಒಂದು ಕಡೆ ಆಯಿತು ಅಂತ ಹೇಳಿದರೆ, ಮೂರನೇದು ಬರೋದು ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿರ್ದೇಶಕರು ಕರೆಕ್ಟಾಗಿ ಕೇಪಬಲ್ ಆಗಿದ್ದಾರಾ ಅನ್ನೋದು ಮುಖ್ಯ ಆಗುತ್ತೆ. ಐ ಥಿಂಕ್ ನಮಗೆ ಮೂರು ಪ್ರಶ್ನೆಗಳಿಗೆ ಎಸ್ 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 ಅಂತ ಬಂದಾಗ ದೆನ್ ಯು ಹ್ಯಾವ್ ಟು ಗೋ ಹೆಡ್. ಸೊ ನನಗೆ ಆಡಿಯನ್ಸ್ಗೂ ಕೂಡ ಹೇಳೋದಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ, ಒಂದೊಳ್ಳೆ ಎಂಗೇಜಿಂಗ್ ಸಿನಿಮಾ ನೋಡಬೇಕು ಅಂತಂದರೆ, ಆ್ಯಂಡ್ ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಸಮ್ ಆಫ್ ದ ಬೆಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಸಲ್ಲಿ ಫೈನಲ್ ಔಟ್ಪುಟ್ನ ತೆಗಿತಾ ಇರೋದು. ಸೊ ಹಾಗಾಗಿ ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಹಾಗಿದೆ, ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಆಡೋಕ್ಕೆ ಹೋಗಲ್ಲ. ವಿ ಹ್ಯಾವ್ ಮೇಡ್ ಅ ಗುಡ್ ಫಿಲ್ಮ್. ಎನಿವೆ ಥಿಯೇಟ್ರಿಗೆ ಬಂದು ನೋಡಿ, ಬಿಕಾಸ್ ನಾವೇನೇ ಹೇಳಿದ್ರು ಅದು ಪ್ರಯೋಜನ ಇಲ್ಲ. ಜನರಿಗೀಗ ವರ್ಡ್ ಆಫ್ ಮೌತಿಂದನೇ ರಿವ್ಯೂಸ್ ಬೇಸ್ಡೇ ಜನ ಎಲ್ಲ ನೋಡೋಕೆ ಬರೋದು. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಟಾಕ್ ಬಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಜೊತೆಗೆ ನಂದೀಶ್ ಅವ್ರದ್ದು ಫಸ್ಟ್ ಫಿಲಮ್ಮು ಡೈರೆಕ್ಟ್ OTT ಹೋಗುತ್ತೆ. ಅದು ಅಂದರೆ ಡಿ.ಆರ್. ವಿಕ್ರಮ್. ನಾನು ಮಾತಾಡ್ತಾ ಅಂದರೆ ಒಂದೊಂದು ಸಲ ಅದು ಆಗ್ತವೆ, ಅಂದರೆ ನಮ್ಮ ಪ್ರಯತ್ನಗಳು ನಡೆದ ನಂತರ ಅದಕ್ಕೆ ಸಿಗಬೇಕಾದಂಥ ಫಲಿತಾಂಶ ಬೇರೆ ಥರದಲ್ಲಿ ಸಿಗುತ್ತೆ. ಇದು ಅವರ ಮೊದಲ ಸಿನಿಮಾ ಅಂತಲೇ ಅವ್ರು ಟ್ರೀಟ್ ಮಾಡಬೇಕೀಗ, ಅಂದರೆ ರಿಲೀಸ್ ಆಗ್ತಾ ಇರೋದ್ರಿಂದ ಅಂದರೆ OTT ಬಿಟ್ಟು. ಈ ನಂದೀಶ್ ಅವರ ಡೈರೆಕ್ಷನ್ ಬಗ್ಗೆ ನೀವು? ಅದೇ ಅಂದರೆ ಅವರು ಮುಂಚೆ ಡಿ.ಆರ್. ವಿಕ್ರಮ್ ಮಾಡಿದ್ದು ಬಹುಶಃ ಸಿಲ್ವರ್ ಸ್ಕ್ರೀನ್ಗೆ, ಬಟ್ ಐ ಥಿಂಕ್ ಆವಾಗಿನ ಕೋವಿಡ್ ಆಗಿದ್ದ ಕಾರಣಕ್ಕಾಗಿ ದಟ್ ವಾಸ್ ಆಲ್ಸೋ ಅ ಗುಡ್ ರಿಲೀಸ್. ಬಿಕಾಸ್ ಯಾಕಂದರೆ OTT ಹ್ಯಾಸ್ ಅ ಗುಡ್ ರೀಚ್ ಅಲ್ಲ. ಒಂದೇನು ಅಂತ ಹೇಳಿದ್ರೆ, ನಿರ್ದೇಶಕರಾಗಬೇಕು ಅಂತ ಹೇಳಿದ್ರೆ ಅಂದರೆ ಕೆಲವು ಸತಿ ಮಾತು ಹೇಳ್ತಾರೆ, ಈಗ ನೀವು ಪಾಲಿಟಿಕ್ಸ್ನ ಪ್ರೊಫೆಷ್ನಲ್ಲಾಗಿ ತೊಗೊಳಕ್ಕಾಗಲ್ಲ ಅಂತ ಕೆಲವು ಸತಿ ಹೇಳ್ತಾರಲ್ಲ, ಹಾಗೆ ಡೈರೆಕ್ಷನ್ ಅಥವಾ ಸಿನಿಮಾ ಇಂಡಸ್ಟ್ರಿ ಕೆಲಸಗಳನ್ನು ಕೂಡ ನೀವು ಪ್ರೊಫೆಷ್ನಲ್ ಅಂತ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಹಲವಾರು ಕ್ಷೇತ್ರಗಳಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಆವಾಗಲೇ ನೀವು ಲೈಫನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಜಗತ್ತು ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಜನರ ಜೊತೆ ಬೆರೆಯೋದಕ್ಕೆ ಸಾಧ್ಯ, ಜನರು ಯಾವ ಥರ ಯೋಚನೆ ಮಾಡ್ತಾರೆ, ಅವರಿಗೆ ಜೀವನದಲ್ಲಿ ಯಾವ ವಿಷಯ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇದು ಗೊತ್ತಿದ್ರೆ ಮಾತ್ರ ನೀವು ಆ ಜನರ ನಾಡಿ ಮಿಡಿತ ಹಿಡಿದು ಅದನ್ನು ಅಂದರೆ ಅವ್ರಿಗೆ ಇಮೋಷನ್ಸ್ಗೆ ಟಚ್ ಆಗುವಂಗೆ ಒಂದು ಸಿನಿಮಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ. ನಂದೀಶ್ ಅವರು ಆ್ಯಕ್ಚುಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಏಕದಮ್ ಬಂದು ಸಿನಿಮಾ ಮಾಡಿದ್ದಲ್ಲ, ಹಂತವಾಗಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಬಂದಿರೋವಂಥವ್ರು. ಸೊ ಹಾಗಾಗಿ ಆ ಎಲ್ಲ ಶ್ರಮಕ್ಕೆ
ಪ್ರತಿಫಲ ಸಿಗಲಿ, ಇಡೀ ತಂಡಕ್ಕೆ ಆ ಪ್ರತಿಫಲ ಸಿಗಲಿ ಅನ್ನೋದೇ ನನ್ನ ಒಂದು ಆಸೆ. ಬಿಕಾಸ್ ಇಟ್ಸ್ ನಾಟ್ ಎನ್ ಈಸಿ ಇಂಡಸ್ಟ್ರಿ. ಅಂದರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್, ವೆರಿ ಚಾಲೆಂಜಿಂಗ್, ವೆರಿ ಕಾಂಪಿಟೇಟಿವ್ ಇಂಡಸ್ಟ್ರಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿನಲ್ಲಿ ಯಾರಾದರೂ ಕೇಪಬಲ್ ಆಗಿದ್ದಾರೆ ಅಂತ ನಮ್ಗೆ ಅನ್ನಿಸ್ದಾಗ ಅವ್ರಿಗೆ ಸ್ವಲ್ಪ ಸಕ್ಸಸ್ ಸಿಕ್ಕಿ ಇನ್ನೂ ನಾನು ಓಕೆ ಅಂದರೆ ಆ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿ ನಾನು ಇನ್ನೂ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಹುಮ್ಮಸ್ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಮತ್ತೊಂದಿಲ್ಲ. ಆ್ಯಂಡ್ ಹೆಲ್ಪ್ ಆಗೋದು ಯಾರಿಗೆ ಸರ್? ಇಂಡಸ್ಟ್ರಿಗೆ ಅಲ್ವಾ? ಒಳ್ಳೆ ಕಲಾವಿದರಿಗೆ ಆ ಒಂದು ಜೋಶ್ ಸಿಕ್ತು ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಸಿನಿಮಾ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಜೋಶಲ್ಲಿ ಮುಂದೊಂದು ಸಿನಿಮಾ ಮಾಡೋದಕ್ಕೆ ಹೋಗ್ತಾರೆ. ಸೊ ಆ ಒಂದು ಮೋಟಿವೇಶನ್ ಸಿಕ್ಕಲಿ ಎಲ್ರಿಗೂ ಅಂತ ಅಷ್ಟೇ ನನ್ನ. ಎಸ್, ಒಂದು ಫೈನಲ್ ಪ್ರಶ್ನೆ, ನಂಗೆ ತುಂಬ ಇಷ್ಟವಾದಂಥ ಪ್ರಶ್ನೆ. ಮೊನ್ನೆ ಮಾತಾಡ್ತಾ ಹೇಳ್ತೀರಿ, ಅದು ಪ್ರಿಪೇರ್ ಆಗಿ ಹೇಳಿದ್ದಲ್ಲ, ಜನರನ್ನ ಮೆಚ್ಚಕ್ಕೆ ಹೇಳಿದ್ದಲ್ಲ. ಜನವರಿ 24ಕ್ಕೆ ಬಹಳಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ. ಫಾರೆಸ್ಟ್ ಬರ್ತಿದೆ, ರಾಯಲ್ ಬರ್ತಿದೆ, ನಾವು ಬರ್ತಿದ್ದೀವಿ, ನಮ್ಮ ಜೊತೆ ತುಂಬ ಜನ ಹೊಸಬ್ರು ಬರ್ತಿದ್ದಾರೆ ಅಂತಂದ್ರಿ. ಅದು ತುಂಬ ಗಟ್ಟಿಯಾದಂಥ ವಿಚಾರ. ಅಂದರೆ ಈ ಥರದ ವಿಚಾರನ ಪ್ರತಿಯೊಬ್ಬ ನಟನೂ ಹೇಳಿದಾಗ ತುಂಬ ಹತ್ತಿರ ಆಗ್ತಾನೆ ಎಲ್ರಿಗೂ. ಅಂದರೆ ನೀವು ಯಾರನ್ನೂ ಮೆಚ್ಚಕ್ಕೆ ಹೇಳಿದಂಥ ಮಾತಲ್ಲ, 24ಕ್ಕೆ ನಮ್ಮ ಜೊತೆ ತುಂಬ ಜನ ಬರ್ತಿದ್ದಾರೆ ಅಂತಂದ್ರಿ. ಅದಕ್ಕೊಂದು ಸ್ಟ್ರಾಂಗ್ ರಿಯಾಕ್ಷನ್ ಬೇಕು ನನಗೆ. ಅಂದರೆ ನಾನು ಅವತ್ತು ಹೇಳಿದ್ದು ಕೂಡ ಅಂದರೆ ಜೆನ್ಯೂನ್ಲಿ ಮೆಂಟ್ ಇಟ್. ಬಿಕಾಸ್ ಪ್ರತಿಯೊಬ್ಬರು ಕೂಡ ಸಿನಿಮಾನ ಗೆಲ್ಲಿ ಅಂತಲೇ ಮಾಡೋದು. ಅಂದರೆ ಆಡಿಯನ್ಸ್ ನೋಡೋದೇನು ಅಂತ ಹೇಳಿದ್ರೆ ವ್ಯವಹಾರ ನೋಡ್ತಾರೆ ಆಡಿಯನ್ಸ್. ಅಂದರೆ ಸಿನಿಮಾ ಯಾವ ಬಿಸ್ನೆಸ್ ಎಷ್ಟು ವ್ಯವಹಾರ ಮಾಡ್ತು, ಬಿಸ್ನೆಸ್ ಹೇಗಾಯಿತು ಅನ್ನೋದ್ರ ಮೇಲೆ ನೋಡ್ತಾರೆ. ಸೊ ಇವಾಗ ಅಲ್ಟಿಮೇಟ್ಲಿ ಆಡಿಯನ್ಸ್ ಕಾಣೋದು 3 ಪ್ರಾಡಕ್ಟ್ಸ್ ಅಷ್ಟೇ. ಇದೊಂದು ಸಿನಿಮಾ, ರುದ್ರಗರುಡ ಪುರಾಣ ಒಂದು ಸಿನಿಮಾ, ರಾಯಲ್ ಒಂದು ಸಿನಿಮಾ, ಫಾರೆಸ್ಟ್ ಒಂದು ಸಿನಿಮಾ, ಇನ್ನೊಂದಷ್ಟು ಸಿನಿಮಾಗಳು ಯಾವ್ದು ಬರುತ್ತೆ ಇಷ್ಟೇ ಕಾಣೋವಂಥದ್ದು. ಬಟ್ ಆ ಪ್ರತಿ ಸಿನಿಮಾ ಹಿಂದೆ ಎಷ್ಟು ಜನ ಎಷ್ಟು ಇಮೋಷನ್ಸ್ ಆಗಿ ಕೆಲಸ ಮಾಡಿರ್ತಾರೆ, ಏನೆಲ್ಲ ಕನಸುಗಳನ್ನ ಕಂಡು ಕೆಲಸ ಮಾಡಿರ್ತಾರೆ, ಅವ್ರ ಮನೆಯವ್ರು ಏನೆಲ್ಲ ಕನಸುಗಳನ್ನ ಕಂಡಿರ್ತಾರೆ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗ್ಲಿ, ನನ್ನ ಮಗಂಗೆ ಒಳ್ಳೇದಾಗ್ಲಿ, ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಅವ್ರ ಮನೆಯವರೆಲ್ಲ ಎಷ್ಟು ಕನಸು ಕಂಡಿರ್ತಾರೆ. ಆ ಎಲ್ಲ ಇಮೋಷನ್ಸ್ ಇರುತ್ತಲ್ಲಿ. ಆಮೇಲೆ ಯಾವುದೇ ಒಂದು ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಬಂದ್ಬಿಟ್ರೆ ಯಾವ ಸಿನಿಮಾಗೂ ತೊಂದರೆ ಆಗಲ್ಲ ಸರ್ ಆ್ಯಕ್ಚುಲಿ. ಬಿಕಾಸ್ 2 ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಡಿಯನ್ಸ್ ಎರಡಕ್ಕೂ ನೋಡ್ತಾರೆ, ಯಾವುದಕ್ಕೂ ಅದು ಮಿಸ್ ಆಗೋದಿಲ್ಲ. ಸೊ ಇನ್ನೊಂದು ಸಿನಿಮಾ ಬಂತು ಅಂತ ಹೇಳಿದಾಗ ನಮಗೆ ಇಲ್ಲ ನಮ್ಮ ಸಿನಿಮಾ ಮಾತ್ರ ನಾವು ಪುಷ್ ಮಾಡ್ಕೊಳ್ಬೇಕು ಅಂತಲ್ಲ. ಈಗ ಒಂದು ಮಾಲ್ ಇದ್ರೆ ನಿಮಗೆ ಮಾಲಲ್ಲಿ ಯಾಕೆ ಜನ ಬರ್ತಾರೆ ಹೇಳಿ? ಅಲ್ಲೊಂದು 100 ಅಂಗಡಿಗಳಿರ್ತವೆ. ಈಗ ನಿಮ್ಗಲ್ಲಿ ಒಂದೇ ಅಂಗಡಿ ಇಟ್ಟರೆ ನಿಮಗೆ ಅಷ್ಟು ಜನ ಬರ್ತಾರಾ? ಈಗ 3 ಸಿನಿಮಾ ರಿಲೀಸ್ ಆಯಿತು ಅಂತ ಹೇಳಿದಾಗ ಜಾಸ್ತಿ ವಾಕಿನ್ಸ್ ಬರುತ್ತಲ್ವ? ಆಗ ಒಳ್ಳೇದಾಗದು ಯಾರಿಗೆ? 3 ಸಿನಿಮಾಗಳಿಗೆ ಒಳ್ಳೇದಾಗತ್ತಲ್ವ? ಆ್ಯಂಡ್ ಇಟ್ಸ್ ಜಸ್ಟ್ ಸಿಂಪಲ್ ಆಸ್ ದ್ಯಾಟ್. ಆ್ಯಂಡ್ ನಾವು ಈಗ ಬೇರೆ ಭಾಷೆಗಳಿಗೆ ಯಾವ್ದಾದ್ರು ಒಂದು ಫೆಸ್ಟಿವಲ್ ರಿಲೀಸ್ ಅಂತ ಹೇಳಿದ್ರೆ ಒಟ್ಟೊಟ್ಟಿಗೆ 3 ಸಿನಿಮಾಗಳು ದೊಡ್ಡ ಬಜೆಟ್ಟು 100-150 ಕೋಟಿ ಸಿನಿಮಾಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತವೆ. ಹಂಗೆ ಬಂದೇ ಅಲ್ವಾ ಜನರು. ಇವಾಗ ಸಂಕ್ರಾಂತಿ ಅಂದರೆ ಮನೇಲಿ ಹಬ್ಬ ಆಚರಣೆ ಮಾಡ್ತಾರಲ್ವೋ ಗೊತ್ತಿಲ್ಲ, ಬಟ್ ಥಿಯೇಟ್ರಲ್ಲಂತೂ ಆಚರಣೆ ಮಾಡ್ತಾರೆ. ಬಟ್ ಅದಾಗಿರೋದು ಯಾಕೆ? ಸಾಕಷ್ಟು ವರ್ಷಗಳಿಂದ ಸಿನಿಮಾಗಳು ಹಿಂಗೆ ಬರುತ್ತೆ, ಎಲ್ಲ ಸಿನಿಮಾಗಳನ್ನ ನೋಡ್ತೀವಿ ಅನ್ನೋ ಒಂದು ಕಲ್ಚರ್ ಬಿಲ್ಡ್ ಆಗುತ್ತೆ. ಸೊ ನಾವು ಅದಕ್ಕೆ ಹಿಂಜರಿಯೋದು ಬೇಡ. ಅಂದರೆ ಮ್ಯೂಚುಲಿ ವೆನ್ ವಿ ಆರ್ ಸಪೋರ್ಟಿವ್ ಟು ಈಚ್ ಅದರ್, ಇಟ್ಸ್ ಹೆಲ್ಪ್ಫುಲ್ ಫಾರ್ ಆಲ್ ಆಫ್ ಅಸ್. ಅಲ್ಟಿಮೇಟ್ಲಿ ಇಂಡಸ್ಟ್ರಿ ಬೆಳೆದ್ರೆ ಎಲ್ರಿಗೂ ಬೆಳವಣಿಗೆ. ಸೊ ಇಟ್ ಜಸ್ಟ್ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್. ಸಂಕ್ರಾಂತಿ ಡಬಲ್ ಖುಷಿಯಾಗಿದೆ ರಿಷಿಗೆ. ಒಂದು ಮಗು ಪಾಪು, ಜೊತೆಗೆ ಡಾಕು ಮಹಾರಾಜಲ್ಲಿ ಸಣ್ಣ ಡ್ಯೂರೇಷನ್ ಆದರೂ ದೊಡ್ಡ ಮಟ್ಟದ ಸ್ಕೋರನ್ನು ನೀವು ಮಾಡಿರಿ ಅಂತ ಒಂದು ಟಾಕ್ ಇದೆ. ಇಲ್ಲ, ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ರೆಸ್ಪಾನ್ಸ್ ಡಾಕು ಮಹಾರಾಜಿಗೆ ಬಂದಿರೋವಂಥದ್ದು. ಒಂದು ಐ ವಾಸ್ ವೆರಿ ಹ್ಯಾಪಿ, ಅಂದರೆ ಐ ಗಾಟ್ ದಟ್ ಕಾಲ್. ಮುಂಚೆ ಎಲ್ಲ ಓಕೆ ನೆಗೆಟಿವ್ ಶೇಡ್ ಮಾಡಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿ ತುಂಬ ಇಲ್ಲ ಅಂತ ಹಿಂಜರಿತಾ ಇದ್ದೆ, ಬೇಡ ಅಂತ. ಬಟ್ ಡಾಕು ಮಹಾರಾಜ್ ಬಾಬಿ ಕೊಹ್ಲಿ ಸರ್ ಕಾಲ್ ಮಾಡಿ ಈ ಥರದ್ದು ರೋಲ್ ಅಂತ ಹೇಳಿದಾಗ ನಾನು ಫಸ್ಟು ಆಯ್ತು ಸರ್ ನೋಡ್ತೀನಿ ಅಂತ ಹೇಳಿದೆ. ಇಲ್ಲ ರಿಷಿ, ಯು ಟೇಕ್ ಅ ಕಾಲ್, ನಾವು ನಿಮ್ಮನ್ನೇ ಇದು ಮಾಡ್ಕೊಂಡಿದ್ವಿ ಅಂತ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೀನಿ. ಇಮಿಡಿಯೇಟ್ಲಿ ವಾಟ್ಸಪ್ ಓಪನ್ ಮಾಡಿದ್ರೆ ನನಗೊಂದು PPT ಬರುತ್ತೆ. ಆ PPTನಲ್ಲಿ ಆಲ್ರೆಡಿ ನನ್ನ ಫೋಟೋನ ಇಟ್ಕೊಂಡು ಸ್ಕೆಚಸ್ ಎಲ್ಲ ರೆಡಿ ಮಾಡಿ ಅವ್ರು ಆಲ್ರೆಡಿ ಒಂದಷ್ಟು ಲುಕ್ ಅವರೇ ಸ್ಕೆಚ್ ಡಿಸೈನ್ಸ್ಗಳನ್ನ ಮಾಡಿ ಕಳಿಸಿದ್ರು. ನನಗೆ ಅದನ್ನು ನೋಡಿದಾಗ ಜೆನ್ಯೂನ್ಲಿ ಅಂದರೆ ಇವ್ರು ಆಲ್ರೆಡಿ ನನ್ನ ತಲೆಯಲ್ಲಿ ಇಟ್ಕೊಂಡು ನನ್ನ ಬಗ್ಗೆ ವರ್ಕ್ ಮಾಡಿದ್ದನ್ನು ಕಳಿಸಿರೋದು ಅಂತ ಅದನ್ನ ನೋಡಿದಾಗಲೇ ನನಗೆ ಓಕೆ, ಯಾರು ನಿರ್ದೇಶಕರಿಗೆ ಓಕೆ ನನಗೆ ಈ ನಟನೆ ಬೇಕು ಅಂತ ಹೇಳಿದಾಗ ದೆನ್ ದಟ್ ಮೀನ್ಸ್ ಈಸ್ ಗೋನ್ ಟು ಟೇಕ್ ಕೇರ್ ಆಫ್ ಯು ವೆರಿ ವೆಲ್. ಅಂದರೆ ಹಿ ಲೈಕ್ಸ್ ಯು, ಹಿ ಈಸ್ ಗೋನ್ ಟು ಟೇಕ್ ಕೇರ್ ಆಫ್ ಯು. ಅಂದರೆ ಆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರುತ್ತಲ್ವ, ಅವ್ರಿಗೆ ನೀವೇ ಬೇಕು ಅಂತ ಇದ್ದಾಗ ದೆನ್ ಯು ನೋ ದಟ್ ಯು ಕ್ಯಾನ್ ಟ್ರಸ್ಟ್ ಹಿಮ್. ಹಿ ಈಸ್ ಗೋನ್ ಟು ಟೇಕ್ ಕೇರ್ ಆಫ್ ಯು ವೆರಿ ವೆಲ್ ಆ್ಯಂಡ್ ವಿಲ್ ಶೋ ಯು ವೆರಿ ವೆಲ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಕಾರಣದಿಂದಲೇ ನಾವು ಆ್ಯಕ್ಚುಲಿ ಇಮಿಡಿಯೇಟ್ಲಿ ಎಸ್ ಸರ್ ಮಾಡ್ತಿದ್ವಿ ಅಂತ ಹೇಳಿದ್ದು. ಆ್ಯಂಡ್ ಅಲ್ಲಿಗೆ ಹೋದಾಗಲೂ ಕೂಡ ಐ ಹ್ಯಾಡ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್.
ಒಂದು ಬಾಬಿ ಕೊಹ್ಲಿ ಸರ್ ಸಿಕ್ಕಾಪಟ್ಟೆ ಫ್ರೀಡಮ್ ಕೊಡ್ತಾರೆ ಆ್ಯಕ್ಟರ್ಸ್ಗೆ. ಅಂದರೆ ಆನ್ ಸ್ಪಾಟ್ ಅಲ್ಲಿ ಯಾರು ಆ್ಯಕ್ಟರ್ ಏನಾರು ಬಂದು ಏನಾರು ಮಾಡ್ತಾರೆ ಅಂತ ಹೇಳಿದಾಗ ಸಖತ್ ಸೂಪರ್ ನೀವು ಇನ್ನೇನಾರು ನಾನು ಇದನ್ನ ಇಟ್ಕೊಳ್ತೀನಿ, ನಾನು ಇದನ್ನು ಮಾಡ್ತೀನಿ, ಇದನ್ನು ಹಂಗೆ ಮಾಡೋಣ ಅಂತ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ನನಗೆ ಕ್ರಿಯೇಟಿವ್ಲಿ ತುಂಬ ಖುಷಿ ಕೊಟ್ಟಿದ್ದ ಸಿನಿಮಾ, ಸಖತ್ ಇದಿತ್ತು. ಆ್ಯಂಡ್ ಎರಡನೇದಾಗಿ ಒಂದು ನಮಗೆ ಬಾಲಯ್ಯ ಸರ್ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಅಲ್ಲೊಂದು ಆಪರ್ಚುನಿಟಿ ಇತ್ತು. ಅಂದರೆ ಎಲ್ರಿಗೂ ಗೊತ್ತು, ಒಂದು ವೆರಿ ಲಾರ್ಜರ್ ದೆನ್ ಲೈಫ್, ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಸೊ ಔಟ್ಸೈಡ್ ಏನೆಲ್ಲ ಅವ್ರ ಬಗ್ಗೆ ಒಂದು ಲಾರ್ಜರ್ ದೆನ್ ಲೈಫ್ ಟಾಕ್ಸ್ ಏನೇನಿರುತ್ತೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಡೌನ್ ಟು ಅರ್ತ್ ವ್ಯಕ್ತಿ ಆ್ಯಂಡ್ ತುಂಬ ರೆಸ್ಪೆಕ್ಟ್ಫುಲ್. ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಅವ್ರ ನಿಜ ಜೀವನದ ವ್ಯಕ್ತಿತ್ವಕ್ಕೆ ನಾನು ದೊಡ್ಡ ಫ್ಯಾನ್ ಆಗಿಬಿಟ್ಟೆ ನಾನು ಆ್ಯಕ್ಚುಲಿ. ಆ್ಯಂಡ್ ಅಂದರೆ ಒಬ್ಬ ಸೀನಿಯರ್ ಆ್ಯಕ್ಟರ್ ಜೂನಿಯರ್ ಆ್ಯಕ್ಟರ್ನ ಹೇಗೆ ನಡ್ಸ್ಕೊಳ್ತಾರೆ ಅನ್ನೋದರಿಂದ ಅವ್ರ ಇಡೀ ಪರ್ಸ್ನಾಲಿಟಿನ ನೀವು ಹೇಳ್ಬಿಡ್ಬೋದು. ಇದರಲ್ಲಿ ಅವರಷ್ಟು ಡಿಸಿಪ್ಲಿನ್ಡ್ ಆ್ಯಕ್ಟರ್ ನಾನು ಇನ್ನೊಬ್ಬರು ನೋಡಿಲ್ಲ. ಸೆಟ್ಟಲ್ಲಿ ಅವ್ರಿಗೆ ಇರೋವಂಥ ಪಂಕ್ಚುಯಾಲಿಟಿ ನಾನು ಇನ್ನೊಬ್ಬರಿಂದ ನೋಡಿಲ್ಲ. ಸೊ ಆ್ಯಂಡ್ ಅಫ್ಕೋರ್ಸ್ ಪ್ರೊಡಕ್ಷನ್ ಹೌಸ್, ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ನಾಗವಂಶಿ ಸರ್ ಅವ್ರದ್ದು. ಸೊ ಹಂಗಾಗಿ ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಪಾತ್ರನೂ ಕೂಡ ನೋಡಿ ಸಾಕಷ್ಟು ಜನ ಮೆಸೇಜಸ್ನ ಕಳಿಸಿ ಐ ಥಿಂಕ್ ತುಂಬ ಮೆಸೇಜಸ್ಗಳು ಬಂತು, ಅದರಿಂದನೇ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ರಿಷಿ. ಅಂದರೆ ನಿಮ್ಮ ರುದ್ರ ಗರುಡ ಪುರಾಣದ ಈ ಪ್ರಮೋಷನ್ ಆ್ಯಕ್ಟಿವಿಟಿಯಲ್ಲಿ ನೀವು ದಿನಕರ್ ತೂಗುದೀಪ್ ಅವರ ರಾಯಲ್ ಸಿನಿಮಾ ಬಗ್ಗೆ ಕೂಡ ಪ್ರಮೋಷನ್ ಮಾಡಿದ್ರಿ, ಫಾರೆಸ್ಟ್ ಮಾಡಿದ್ರಿ, ಹೊಸಬ್ರು ಸಿನಿಮಾಗಳನ್ನ ಮಾಡಿದ್ರಿ. ಈ ಥರದ ಮೈಂಡ್ಸೆಟ್ಟು ಪ್ರತಿಯೊಬ್ಬ ಕಲಾವಿದನು ಕೂಡ ಇದನ್ನು ಕ್ಯಾರಿ ಮಾಡಲಿ, ಇಂಡಸ್ಟ್ರಿ ದೊಡ್ಡ ಮಟ್ಟದ ಗ್ರೋತನ್ನು ನೋಡಬೇಕು ಅನ್ನುವಂಥದ್ದು ಈ ಒಂದು ಮಾತಿನೊಂದಿಗೆ ನಿಮ್ಮ ಸಿನಿಮಾಗೆ ತುಂಬ ದೊಡ್ಡ ಮಟ್ಟ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಇದಿಷ್ಟು ರಿಷಿ ಅವ್ರ ಮಾತು. ಸಿನಿಮಾ ಜನವರಿ 24ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೇ ಚಿತ್ರಮಂದಿ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.